ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ಒಬ್ಬ ಅತ್ಯಂತ ವಿಶೇಷ ಅತಿಥಿಯವರನ್ನು ತಮಗೆ ಭೇಟಿ ಮಾಡಿಸ್ಲಿಕ್ಕೆ ಹೊರಟೀನಿ. ಕನ್ನಡ ಮೀಡಿಯಂ ಗುಲ್ಬರ್ಗ ಜಿಲ್ಲೆಯ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಜನಿಸಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ 10ನೇ ತರಗತಿವರೆಗೂ ಓದಿ, ಆ ನಂತರ ಅವರು ಏರಿದ ಎತ್ತರ, ಕ್ರಮಿಸಿದ ಹಾದಿ ಮತ್ತು ಏರಿದ ಎತ್ತರ ಇದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ಫೂರ್ತಿದಾಯಕ. ಮತ್ತು ಹೀಗೂ ಉಂಟಾ ಅಂಥೇಳಿ ಬೆರಗಿನಿಂದ ಕಣ್ಣರಳಿಸಬೇಕು ಅವರ ಒಂದು ಯಶಸ್ಸಿನ ಹಾದಿ ಮತ್ತು ಸಾಧನೆಯ ಎತ್ತರ ನೋಡಿದರೆ. ಇವರು ಮತ್ತಾರೂ ಅಲ್ಲ, ಡಾಕ್ಟರ್ ಶಿವಕುಮಾರ್ ಕುಪನೂರ್ ಅವರು ರಾಜ್ಯದ ಅಷ್ಟೇ ಅಲ್ಲ, ದೇಶದ ಪ್ರಸಿದ್ಧ ನ್ಯೂರೋಸರ್ಜನ್ ಹಾಗೂ ಸ್ಪೈನ್ ಸರ್ಜನ್. ನನಗೆ ಅವರ ಪರಿಚಯವನ್ನು ಓದುವಾಗ ಸುಮಾರು ಸರಿ ಸುಸ್ತಾಗಿ ನೀರು ಕುಡಿಬೇಕಾಯಿತು. ಇದು ಉತ್ಪ್ರೇಕ್ಷೆ ಅಲ್ಲ, ಖಂಡಿತ. ನಾನು ಅಂದರೆ ಅವರ ಒಂದು ಪರಿಚಯನ ಮಾಡಲಿಕ್ಕೋಸ್ಕರ ಸಿದ್ಧವಾಗುವಾಗ ಅಷ್ಟೊಂದು ಓದಿದೆ. ಸರ್, ತಾವು ಮೊದಲನೇದಾಗಿ ತಮಗೆ ಸ್ವಾಗತ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಸರ್, ಅಷ್ಟೊಂದು ಓದಿದಿರಲ್ಲ, ಎಲ್ಲಿ ಸರ್ ಯಾರೆಲ್ಲ ಹೇಳ್ತೀವಿ ಸಮಯನೇ ಸಾಕಾಗಲ್ಲ ನಮಗೆ ಅಂತ, ಆದರೆ ತಮ್ಮ ಒಂದು CV ನೋಡ್ತಾ ಇದ್ರೆ ಅದು ನೆವರ್ ಎಂಡಿಂಗ್, ಏನು ಹನುಮಂತನ ಬಾಲದ ಥರ ಅಷ್ಟು ಉದ್ದ ಇದೆಯಲ್ಲ ಸರ್. ಅಷ್ಟೊಂದು ಹೇಗೆ ಸರ್ ಒಂದು ಕುಗ್ರಾಮದಲ್ಲಿ ಜನಿಸಿ ಇಷ್ಟು ಎತ್ತರ ಏರಲಿಕ್ಕೆ ಹ್ಯಾಕ್ ಸಾಧ್ಯ ಆಯಿತು ಸರ್? ಅದು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿರೋದು ತಾವು. ಅದು ಕಾರಣ ಮೈ ಪೇರೆಂಟ್ಸ್ ವರ್ ಟೀಚರ್ಸ್. ಅಂದರೆ ಇಬ್ಬರು ಶಿಕ್ಷಕರು. ನಾನು ಹುಟ್ಟಿರೋದು ಬೆಳೆದಿರೋದು ಚಿಂಚೋಳಿ ತಾಲೂಕು ಸುಲೇಪೇಟ್ ಅಂತ. ಅಲ್ಲೇ 10th ಓದಿದೆ. ಆಮೇಲೆ ಗುಲ್ಬರ್ಗಾದಲ್ಲಿ SB ಕಾಲೇಜಲ್ಲಿ PUC, ಆಮೇಲೆ ಮೈಸೂರು ಯೂನಿವರ್ಸಿಟಿಲಿ MBBS ಆಯಿತು. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನು ಸೂಪರ್ ಸ್ಪೆಷಾಲಿಟಿ ಮಣಿಪಾಲಲ್ಲಿ ಆಯಿತು. ಆಮೇಲೆ ಫ್ರಾನ್ಸಲ್ಲಿ ಟ್ರೈನಿಂಗ್ ಆಯಿತು ಸ್ಪೈನು ಮತ್ತು ಬ್ರೈನ್ ಟ್ಯೂಮರ್ ಬಗ್ಗೆ. ಆ ಥರ ಮತ್ತು US ಅಲ್ಲಿ ಒಂದಿಷ್ಟು ಕಾಲ ಸ್ಪೆಂಡ್ ಮಾಡಿದೆ. ಈ ಥರ ಡಿಫ್ರೆಂಟ್ ಏರಿಯಾ ನ್ಯೂರೋ ಸರ್ಜರಿ ಮತ್ತು ಸ್ಪೈನ್ ಸರ್ಜರಿಯಲ್ಲಿ ಟ್ರೈನಿಂಗ್ ತಗೊಂಡೆ. ಅದು ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆಯವರು. ಅವ್ರು ಭಾಳ ಜನಕ್ಕೆ ಶಿಕ್ಷಣ ಕೊಟ್ಟಿದ್ದರು, ಅದರ ಆಶೀರ್ವಾದ ಅನ್ಕೋಬೋದು. ಆಮೇಲೆ ಎಲ್ಲ ಕೂಡಿ ಬಂತು, ಆ ಥರ ಒಂದು ವಿಷನ್ ಕ್ರಿಯೇಟ್ ಮಾಡಿದ್ರು. ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಡ್ಕೊಂಡು ಬಂತು. ಆಮೇಲೆ ಈಗಾದ್ರೂ ನಮ್ಮ ರೂಟ್ಸ್ ನಾನು ಮರ್ತಿಲ್ಲ. ನಾನು ಈಗ ಬೆಂಗಳೂರಲ್ಲಿ ಈ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ನಾನು ನೇಟಿವ್ಗೆ ಹೋಗಿ ನಮ್ಮ ಜನ ಅಲ್ಲಿ ಆ ಏರಿಯಾದಲ್ಲಿ ಏನೇ ಆದರೂ ನನಗೆ ಫೋನ್ ಮಾಡಿ ಕೇಳ್ತಾರೆ. ನನಗೆ ಭಾಳ ಸಂತೋಷ ಆಗುತ್ತೆ. ಗುಲ್ಬರ್ಗ, ರಾಯಚೂರಲ್ಲಿ ನಾನು ಔಟ್ ಪೇಷಂಟ್ ನೋಡ್ತೀನಿ ಸರ್. ಇಲ್ಲೂ ತಮ್ಮನ್ನು ಭೇಟಿಯಾಗಕ್ಕೆ ಬಂದಿರೋ ಪೇಷಂಟ್ಗಳನ್ನು ನೋಡಿದ್ನಲ್ಲ ಸರ್, ಬಹುತೇಕ ಎಲ್ಲ ಅಲ್ಲಿಂದನೇ ಬಂದಿದ್ದಾರೆ ಸರ್ ತಮ್ಮನ್ನು ಹುಡ್ಕೊಂಡು ಇಲ್ಲಿಗೆ. ನಮ್ಮ ಕಡೆ ಜನ ಭಾಳ ಪ್ರೀತಿ, ಎಮೋಷನಲ್ ಜನ. ಅವರು ನಂಬಿಬಿಟ್ರೆ ಫುಲ್ ನಂಬಿಬಿಡ್ತಾರೆ. ಅದಕ್ಕೆ ಕಲ್ಯಾಣ ಕರ್ನಾಟಕ ಅನ್ನೋದು ಸರ್. ಹೌದು ಸರ್. ತಮಗೆ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ ನಂತರ ಸೈನ್ಸ್ ತಗೊಳ್ಳಿಕ್ಕೆ ಕಷ್ಟ ಅಂತ ಅನ್ನಿಸ್ಲಿಲ್ವಾ ಸರ್? ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲೀಷ್, ಬಟ್ ಸೈನ್ಸ್ ಅಂದರೆ ಒಂದೊಂದು ಸ್ಟೆಪ್ಪು ಕಷ್ಟನೇ. ಆಮೇಲೆ PUC ಆಯಿತು. ಆಮೇಲೆ PUCಯಿಂದ ಸಡನ್ನಾಗಿ MBBS, ಅದು ಮನೆ ಬಿಟ್ಟು ದೂರ ಇರೋದು ಸರ್. ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಮೈಸೂರು ಸರ್. ಅದಾಯಿತು. ಕಷ್ಟ ಇದ್ರೂ ಅದು ಏನು ವಿಷನ್ ಮತ್ತು ಇಂಟ್ರೆಸ್ಟ್ ಏನಿತ್ತು ಅದರಲ್ಲಿ ಒಂಥರ ಸರ್. ಯಾಕೆಂದ್ರೆ ತಮ್ಮ ತಂದೆ ತಾಯಿ ಇಬ್ರು ಶಿಕ್ಷಕರು, ತಾವು ಶಿಕ್ಷಕರು ಅಂದಮೇಲೆ ಆಬ್ವಿಯಸ್ಲಿ ನಮ್ಗಳ ಹಾಗೆ ಮಧ್ಯಮ ವರ್ಗದವರು. ಆ ಒಂದು ಹಿನ್ನೆಲೆಯಿಂದ ಬಂದು ತಾವು ಅಂದ್ರೆ ಸರ್ ತಮಗೆ ಓದೋದು ತುಂಬಾ ಆಸಕ್ತಿಕರನ ಹೇಗೆ? ನಾವು ಸ್ಕೂಲಲ್ಲಿ ಎಲ್ಲರ ಥರ ಸ್ಕೂಲ್ಗೆ ಹೋಗಿದ್ದು. ನಮಗೆ 10th ಆದಮೇಲೆ PUCಗೆ ಸೈನ್ಸ್ ಹಾಕೋದು. ನಮ್ಮ ಬ್ರದರ್ ಇಂಜಿನಿಯರ್, ನನ್ನ ಸಿಸ್ಟರು ಡಾಕ್ಟರ್. ನಮ್ಮಪ್ಪ ಆಗಿನ ಕಾಲದಲ್ಲಿ ಚೆನ್ನಾಗಿ ಓದಿಸಿದ್ದಾರೆ, ಅಂದರೆ ಡೈರೆಕ್ಷನ್ ಕೊಟ್ಟಿದ್ರು. ಅದಾದಮೇಲೆ ಮುಂದೆ ನನ್ನ ವಿಚಾರದಿಂದ ನಾನು ಡೆವಲಪ್ ಆದೆ. ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ ಮತ್ತು ನ್ಯೂರೋ ಸರ್ಜರಿ ಚೂಸ್ ಮಾಡೋದು. ಅದರಲ್ಲಿ ವೆರಿ ಟಫ್ ಸೂಪರ್ ಸ್ಪೆಷಾಲಿಟಿ. 10-12 ಗಂಟೆ ಸರ್ಜರಿಯಲ್ಲಿ ನಿಂತ್ಕೊಂಡು 5 ವರ್ಷ ಓದ್ಕೊಳ್ಳೋದು, ದಿನ ನೈಟ್ ಡ್ಯೂಟಿ ಮಾಡೋದು.
ಭಾಳ ಕಷ್ಟಪಟ್ಟಿದ್ದು ನಿಜ, ಆದರೆ ಅದರ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇದೆ. ಸರ್ ನ್ಯೂರೋ ಸರ್ಜನ್ ಅಂತ ಹೇಳಿದ್ರೆ ಆರ್ಡಿನರಿ ಅಲ್ವೇ ಅಲ್ಲ ಸರ್. ಸೊ ಸ್ಪೈನ್ಸ್ ಆಸ್ ವೆಲ್ ಆಸ್ ನ್ಯೂರೋ ಎರಡನ್ನೂ ತಾವು ಸ್ಪೆಷಲೈಸ್ ಮಾಡ್ಕೊಂಡಿದ್ದೀರಿ. ಇದರಲ್ಲಿ ಒಂದು ಭಾಳ ರಿವಾರ್ಡಿಂಗ್ ಅಂತೀವಲ್ಲ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅವ್ರು ಎಷ್ಟೋ ನೋವಲ್ಲಿ ಬಂದಿರ್ತಾರೆ, ಎಷ್ಟೋ ಹೆದರ್ಕೊಂಡು ಬಂದಿರ್ತಾರೆ, ನಮ್ಮವರು ಅಂತ ನೋಡಿದ ಕೂಡಲೇ ಅವರಿಗೆ ಭಾಳ ಸಂತೋಷ ಆಗುತ್ತೆ. ಆಮೇಲೆ ಯಾವಾಗ ಆ ಪ್ರಾಬ್ಲಮಿಂದ ಕಂಪ್ಲೀಟ್ ಹೊರಗಡೆ ಬರ್ತಾರೆ, ಅವರು ಖುಷಿಯಿಂದ ಕೈ ಮುಗಿತಾರಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್. ಉಳಿದಿರೋದು ಎಲ್ಲನೂ ಒಂದು ಕಡೆ. ಅದು ನಮಗೆ ಒಂದು ನರಳತಿರೋ ಪೇಷಂಟು, ದೊಡ್ಡ ದೊಡ್ಡ ಬ್ರೈನ್ ಟ್ಯೂಮರ್ ಆಗಿರಲಿ, ಸ್ಪೈನ್ ಸರ್ಜರಿದಾಗಿರಲಿ, ಅವರು ಸಕ್ಸಸ್ಫುಲ್ ಸರ್ಜರಿ ಆಗಿ ವಾಪಸ್ ಭೇಟಿಯಾಗಕ್ಕೆ ಬರ್ತಾರಲ್ಲ, ಆ ನಗುಮುಖ ಏನಿರುತ್ತೆ ಪೇಷಂಟು, ಅದಕ್ಕಿಂತಲೂ ಅವ್ರ ಮನೆಯವರು ಭಾಳ ಒಂಥರ ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಸರ್ ಸಾಮಾನ್ಯ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಸ್ವಲ್ಪ ರಿಸರ್ವ್ ಇರ್ತಾರೆ, ಹುಬ್ಬುಗಂಟಿರುತ್ತೆ ಸರ್. ಅವ್ರ ಹ್ಯಾಂಡ್ ರೈಟಿಂಗು ಅವ್ರ ಮುಖ ಎರಡು, ಅಂದರೆ ಮುಖ ಇನ್ ದ ಸೆನ್ಸ್ ಸ್ಮೈಲ್ ಎರಡು ಭಾಳ ಒಂಥರ ಸಂಕೀರ್ಣ, ಕ್ಲಿಷ್ಟ ಅಂತ ಅನ್ಸುತ್ತೆ ಸರ್. ಆದ್ರೆ ತಾವದಕ್ಕೆ ಅಪವಾದ ಹೇಗೆ ಸರ್? ಇಲ್ಲ, ಎಲ್ಲಿವರೆಗೆ ನೀವು ನಿಮ್ಮ ಪೇಷಂಟ್ಗಳಿಗೆ ಪ್ರೀತಿ ಮಾಡಲ್ಲ, ನೀವು ಅವ್ರ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ಳಲ್ಲ, ಅವ್ರ ಕಷ್ಟನ ನೀವು ನಮ್ಮ ಕಷ್ಟ ಅಂತ ತಿಳ್ಕೊಂಡು ಅವ್ರಿಗೆ ಸಾಂತ್ವನ ಹೇಳಿ, ಅವ್ರ ಎಲ್ಲ ಮಾತುಗಳನ್ನು ಕೇಳಿ ಕರೆಕ್ಟಾಗಿರೋದನ್ನು ತಿಳಿಸಿ ಹೇಳಿ, ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡೋದು, ಅದು ಒಂದು ಬ್ಲಿಸ್. ಅದು ಒಂಥರ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅವರಿಗೂ ಒಂಥರ ಸಮಾಧಾನ ಇರುತ್ತೆ. ನಾವು ಕೆಲಸದ ಥರ ಮಾಡಿದರೆ ಅದರಲ್ಲಿ ಅರ್ಥ ಇಲ್ಲ. ನಾವು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಭರವಸೆ ಬರೋಂಗೆ ನೋಡಿಕೊಂಡು, ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಅದಕ್ಕೆ ಅರ್ಥ ಇದೆ. ಎಷ್ಟೊಂದು ಜನ 10 ವರ್ಷ 12 ವರ್ಷ ಆದರೂ ನನ್ನ ಪೇಷಂಟ್ಸ್ ಅಷ್ಟೇ ಪ್ರೀತಿಯಿಂದ ಬಂದು ಭೇಟಿ ಹೋಗ್ತಾರೆ. ನನಗೆ ಎಷ್ಟೋ ಜನ ಸುಮ್ಮನೆ ನಾವು ಬೇಡ ಅಂದರೂ 200 ರೂಪಾಯಿ ಕೊಟ್ಟು ಕನ್ಸಲ್ಟೇಷನ್ ನಿಮ್ಗೆ ಬಂದು ಭೇಟಿಯಾಗಕ್ಕೆ ಹೋಗಿ ಬರ್ತೀವಿ ಅಂತ ಬರ್ತಾರೆ. ಅಂದರೆ ಆ ಪ್ರೀತಿ ಗಳಿಸಿದೀವಲ್ಲ, ಅದೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸರ್ ತಮಗೆ ವೈದ್ಯರಾಗಬೇಕು ಅಂತ ಮನಸ್ಸಿಗೆ ಬಂದಿದ್ದು ಯಾವಾಗ ಸರ್? ನನಗೆ ವೈದ್ಯರಾಗಬೇಕಂತ ಮನಸ್ಸಿಗೆ ಬಂದಿರೋದು, ನಾನು ಅಪ್ ಟು 10th ನನಗೆ ಐ ವಾಸ್ ಓಪನ್. ಅಂದರೆ ಯಾವ ಥರ ಹೋಗಬೇಕು ಅಂತ ಸೈನ್ಸ್ ಮಾಡಿದ್ಮೇಲೆ ನನಗೆ ಆಸೆ ಹುಟ್ಟಿಸಿರೋದು ನಮ್ಮ ಎಲ್ಡರ್ ಸಿಸ್ಟರ್, ಸಿ ವಾಸ್ ಡಾಕ್ಟರ್. ಅವರು ಯಾವ ಇದು ಮಾಡಿ ಅವರು MD ಮುಗಿಸಿ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ ಇದ್ದಾರೆ. ಅವರು ನನಗೆ ಹೇಳ್ಕೊಟ್ರು, ಇದು ಚೆನ್ನಾಗಿದೆ, ಓದು, ಈ ಥರ ಓದಬೇಕು ಅದೆಲ್ಲ ಅಂತ ಹೇಳಿ. ಅಲ್ಲಿವರೆಗೆ ಅವ್ರ ಗೈಡೆನ್ಸು. ಅದಾದಮೇಲೆ ನನಗೆ ಸರ್ಜರಿ ನೋಡಿದ್ಮೇಲೆ ನನಗೆ ಭಾಳ ಇಂಟ್ರೆಸ್ಟ್ ಬೇಕಾಗಿತ್ತು. ಈ ಥರ ಬ್ರೈನ್ ಫಸ್ಟ್ ಟೈಮ್ ನೋಡಿದಾಗ ನನಗೆ ಹೆಂಗಾದರೂ ಮಾಡಿ ಯಾರು ಮಾಡದೇ ಇರೋದು. ನಾನು ಪಾಸ್ ಆದಾಗ ಅಲ್ಲಿ ಗುಲ್ಬರ್ಗ ಡಿಸ್ಟಿಕಲ್ಲಿ ಯಾರೂ ನ್ಯೂರೋ ಸರ್ಜನ್ಸ್ ಆಗಿರಲಿಲ್ಲ ಅವಾಗಿನ. ಅದೊಂದು ಚಾಲೆಂಜಿಂಗ್ ಅನಿಸುತ್ತೆ ನನಗೆ. ಆಮೇಲೆ ಆ ಟೈಮಲ್ಲಿ ಭಾಳ ಕಡಿಮೆ ಸೀಟು, ಕಾಂಪಿಟೇಷನ್ ಭಾಳ ಇತ್ತು. ಲಕ್ಕಿಗೆ ಮಣಿಪಾಲಲ್ಲಿ ಸೂಪರ್ ಸ್ಪೆಷಾಲಿಟಿ ನ್ಯೂರೋ ಸರ್ಜರಿ ಮಾಡೋಂಥದ್ದು ಅದು ತಗೊಳ್ಳೋದು ಏನು ಕಮ್ಮಿ ಏನಿಲ್ಲ. ಅದಾದಮೇಲೆ ಭಾಳ ಟಫು, ಅದೇ ಟ್ರೈನಿಂಗು ಟಫು, ಸಬ್ಜೆಕ್ಟು ಟಫು. ಆಮೇಲೆ ಈ ಸರ್ಜರಿ ಇಸ್ ಆಲ್ಸೋ ಡೆಲಿಕೇಟ್, ಭಾಳ ಡೆಲಿಕೇಟ್ ಇರುತ್ತೆ ನ್ಯೂರೋ ಸರ್ಜರಿ, ಸ್ಪೈನಲ್ ಸರ್ಜರಿ. ಒಂಚೂರು ಹೆಚ್ಚು ಕಡಿಮೆ ಆದರೆ ಭಾಳ ಪನಿಷ್ಮೆಂಟ್ ಪೇಷಂಟ್ಗೆ ಲೈಫ್ ಲಾಂಗು, ನಮಗೆ ಭಾಳ ಮನ್ಸಿಗೆ ನೋವುತ್ತೆ. ಒಂಚೂರು ನಮ್ಮದೇ ತಪ್ಪಿಲ್ಲ, ಒಂಚೂರು ಏನಾದರೂ ಇನ್ಫೆಕ್ಷನ್ ಆದರೆ ಏನಾದ್ರೂ ನಮಗೆ ಇಷ್ಟು ರೆಸ್ಪಾನ್ಸಿಬಲ್ ಕೆಲಸ ಇರುತ್ತೆ. ಅದು ನಾವು ಕಂಪ್ಲೀಟ್ ಫೋಕಸ್ ಇಟ್ಕೊಂಡು, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಫಾಲೋ ಅಪ್ ಮಾಡಲೇಬೇಕಾಗತ್ತೆ. ಆವಾಗ ಮಾತ್ರ ಅದು ರಿಸಲ್ಟ್ ಬರುತ್ತೆ. ಬಟ್ ಅದು ಭಾಳ ರಿವಾರ್ಡಿಂಗ್ ಇರುತ್ತೆ, ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಹೌದು ಸರ್. ಇವಾಗ ಕಾಲು ಕೈ ಮುರ್ಕೊಂಡ್ರೆ ಏನೋ ಅಟ್ಲೀಸ್ಟ್ ನಾನು ನೋಡಬಲ್ಲೆ, ನಾನು ಮಾತಾಡಬಲ್ಲೆ, ನಾನು ಕೇಳಬಲ್ಲೆ, ಇವೆಲ್ಲ ಇರುತ್ತೆ. ಪಂಚೇಂದ್ರಿಯಗಳು ಹೇಗೋ ಕೆಲಸ ಮಾಡ್ತಿರುತ್ತವೆ ಸರ್. ಇದು ಬ್ರೈನ್ ಮೇಡಮ್, ಇದು ಭಾಳ ಡೆಲಿಕೇಟ್. ಒಂಚೂರು ನಾವು ಬೇರೆ ಥರ ಕೈ ಕಾಲು ಈವನ್ ಹಾರ್ಟ್ ಟಚ್ ಮಾಡ್ಬೋದು ಏನು ಮಾಡೋದು. ಬ್ರೈನ್ ಒಂದ್ಸಲ ನಾವು ಕ್ರೇನಿಯಲ್ ಓಪನ್ ಮಾಡಿದರೆ ನಾವು ಮೈಕ್ರೋಸ್ಕೋಪಲ್ಲಿ ಆಪ್ರೇಟ್ ಮಾಡೋದು. ಅದು 40 times ಮ್ಯಾಗ್ನಿಫಿಕೇಷನ್, ಅಂದರೆ ಇರೋದಕ್ಕಿಂತ 40 times ದೊಡ್ಡದಾಗುತ್ತೆ. ನಮ್ಗೆ ಅದರಲ್ಲಿ ನೋಡಬೇಕು, ಕೈಯಿಂದ ಇನ್ಸ್ಟ್ರೂಮೆಂಟಿಂದ ಮಾಡಬೇಕು, ಕಾಲಲ್ಲಿ ಅದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ಕೋಆರ್ಡಿನೇಷನ್ ಇರಬೇಕು. ನಮಗೆ ಒಂಚೂರು ಹೆಚ್ಚು ರಿಟ್ರಾಕ್ಷನ್ ಅಂತೀವಿ, ಎಳೆಯೋದಾಗಲಿ, ಒಂಚೂರು ಅಳಗಾಡೋದಾಗಲಿ, ಹೆಚ್ಚು ಬ್ಲೀಡಿಂಗ್ ಆಗಬಾರ್ದು. ಬ್ರೈನಿಗೆ ಎಲ್ಲಕ್ಕಿಂತಲೂ ಹೆಚ್ಚು ಬ್ಲಡ್ ಸಪ್ಲೈ, ಬಟ್ ನಮ್ಮ ಬ್ಲಡ್ ಹೊರಗಡೆ ಲೀಕ್ ಆಗದೆ ಇರೋಂಗೆ ಸರ್ಜರಿ ಮಾಡಬೇಕು. ರಕ್ತನಾಳಗಳ ಮೇಲೆ ಸರ್ಜರಿ ಮಾಡಬೇಕು.
ಇಷ್ಟಿಷ್ಟು ಒಂದೊಂದು ಮಿಲಿಮೀಟರ್ನು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು, ವೆರಿ ಮೆಟಿಕ್ಯುಲಸ್ ಆಗಿರಬೇಕು. ಆ ಥರ ಚಾಲೆಂಜಿಂಗ್ ಸ್ಪೆಷಾಲಿಟಿ ಇದೆ ನ್ಯೂರೋ ಸರ್ಜರಿ. ಆಮೇಲೆ ಸ್ಪೈನು ಅಷ್ಟೇ, ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಯಾವ ಪೇಷಂಟಿಗೆ ಸರ್ಜರಿ ಬೇಕು, ಯಾವ ಪೇಷಂಟಿಗೆ ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಟ್ ಈಸ್ ಚಾಲೆಂಜಿಂಗ್ ಬಟ್ ರಿಯಲಿ ರಿವಾರ್ಡಿಂಗ್. ಸರ್, ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡ್ತಿದ್ರಿ ಸರ್ ತಾವು? ಕಂಟಿನ್ಯೂಸ್ ಟ್ರೈನಿಂಗ್. ಮಾರ್ನಿಂಗ್ ನಮ್ಮದು ಸರ್ಜರಿ ಸ್ಟಾರ್ಟ್ ಆಗೋದಕ್ಕಿಂತಲೂ ಮೊದಲು 2 hours ಡಿಸ್ಕಷನ್ಸು, ಪ್ಲ್ಯಾನಿಂಗ್ ಆಫ್ ದಿ ಕೇಸಸ್ಸು ಅದೆಲ್ಲ ಇರುತ್ತೆ. ಅದಾದಮೇಲೆ 7:30, 8 o'clock ಕೇಸ್ ಸ್ಟಾರ್ಟ್ ಆದರೆ ಸಾಯಂಕಾಲ 4-5 ಗಂಟೆವರೆಗೆ ಆ ಸರ್ಜರೀಸ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಅದಾದಮೇಲೆ ಡ್ಯೂಟಿ ಇಲ್ಲ ಅಂದರೆ 6 to night 12, 2 o'clock ತನಕ ಓದಬೇಕು, ಅದು ನಾಳೆದು ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಪೇಷಂಟ್ ರೌಂಡ್ಸ್ ಮಾಡಬೇಕು. ಭಾಳ ಕಷ್ಟ. 5 ವರ್ಷ ನೀವು ಹಗಲು ರಾತ್ರಿ, ನಾ ಫಸ್ಟ್ 1 ವರ್ಷ ಅಂತೂ ನಾನು ಹೊರಗಡೆ ಬಿಸಿಲೇ ನೋಡಿರಲಿಲ್ಲ. ಆಲ್ಟರ್ನೇಟ್ ನೈಟ್ ಡ್ಯೂಟಿ, ಡೇ ಟೈಮ್ ಸರ್ಜರಿಗೆ ಹೋಗೋದು, ನೈಟ್ ಓದಬೇಕು. ವೆರಿ ಟಫ್ ಫಸ್ಟ್ 2 years. ಅದಾದಮೇಲೆ ನಾವು ಆಪರೇಷನ್ ಥಿಯೇಟ್ರಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀವಿ. ಅಷ್ಟೆಲ್ಲ ಮುಗಿದ್ಮೇಲೆ ಮತ್ತೆ ಫೆಲೋಶಿಪ್ಗಂತ ಹೋಗಿ ಅದರಲ್ಲಿ ಸಬ್ ಸ್ಪೆಷಾಲಿಟಿ ಕಲಿಬೇಕು. ಅದಾದಮೇಲೆ ಜನರ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಯಾವ ಕೇಸ್ ಮಾಡಬೇಕು, ಮೆಚುರಿಟಿ ಬರೋಕ್ಕೆ ಮತ್ತೆ ಒಂದು 4-5 ವರ್ಷ ಬೇಕು. ಆ ದಾರಿ ಭಾಳ ಸುದೀರ್ಘ. ಹೌದು ಸರ್. ಸರ್, ಇದ್ರ ಮಧ್ಯೆ ಈ ವ್ಯಾಸ್ಕ್ಯುಲರ್ ಏನೋ ಒಂದು ಇದನ್ನು ನೋಡಿದೆ ತಮ್ಮ ವ್ಯಾಸ್ಕ್ಯುಲರ್ ಭಾಳ ಚಾಲೆಂಜಿಂಗ್. ಏನಂದ್ರೆ ಈಗ ರಕ್ತನಾಳಗಳದೇನಿರುತ್ತೆ ಅದಕ್ಕೆ ಬಲೂನ್ ಥರ ಇದಾಗೈತೆ, ಅನುರಿಸಮ್ ಅಂತೀವಿ. ಕೆಲವೊಂದೆಲ್ಲ ರಕ್ತನಾಳಗಳು ಹೆಪ್ಪುಗಟ್ಟೋದಾಗ್ಲಿ, ಅದರಿಂದ ಬ್ಲೀಡ್ ಆಗೋದಲ್ಲಿ, ಬ್ರೇನಲ್ಲಿ ರಕ್ತ ಸಂಚಾರ ಜಾಸ್ತಿ ಇರುತ್ತೆ. ಆಮೇಲೆ ಅದರಲ್ಲಿ ಆ ರಕ್ತನಾಳಗಳ ಮೇಲೆ ಸರ್ಜರಿ ಮಾಡೋದು ಇನ್ನೂ ಚಾಲೆಂಜಿಂಗ್ ಇರುತ್ತೆ. ಅದ್ರ ಜೊತೆ ಕೆಲವೊಂದು ಗಡ್ಡೆಗಳು, ಬ್ರೈನ್ ಟ್ಯೂಮರ್ಸು, ಭಾಳ ರಕ್ತ ಸಂಚಾರ ಇರುತ್ತೆ. ಅಂಥವಕ್ಕೆ ಹ್ಯಾಂಡಲ್ ಮಾಡೋದಕ್ಕೆ ಭಾಳ ಟ್ಯಾಲೆಂಟ್ ಬೇಕು, ಟೆಕ್ನಿಕ್ಸ್ ಬೇಕು. ಅದಕ್ಕೆ ಬೇಕಾದ ಭಾಳ ಇಕ್ವಿಪ್ಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಮಾಡಬೇಕಾಗುತ್ತೆ ಅಂತ ಕೇಸಸ್ಗಳು. ಸೊ ವಿಧವಾದ ಚಾಲೆಂಜ್ಗಳು ಬರುತ್ತೆ ಸರ್ಜರಿ ಮಾಡಬೇಕಾದ್ರೆ. ಅವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಒಂದು ಲೆವೆಲಿಗೆ ಬಂದಮೇಲೆ ನಾವು ಈಗ ಲೈವ್ ಪೇಷಂಟ್ಗಳ ಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಬೇಕಾಗತ್ತೆ. ಇದರಲ್ಲಿ ನಮಗೆ ಎರರ್ ಚಾನ್ಸೇ ಇಲ್ಲ. ನಂದು ಒಂದೇ ತಪ್ಪೇನಾದರೆ ಪೇಷಂಟ್ ಲೈಫ್ ಲಾಂಗ್ ಸಫರ್ ಆಗುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆ ಸ್ಟ್ರೆಸ್ ಇರುತ್ತೆ. ಬೇರೆ ಜಗತ್ತಲ್ಲಿ ಏನಾಗುತ್ತೆ, ಏನು ನಡೀತಾ ಇದೆ, ಏನಿಲ್ಲ, ಅಲ್ಲಿ ನಾವು 100% ಇದ್ದರೆ ಮಾತ್ರ ನಮಗೆ ಆ ರಿಸಲ್ಟ್ಸ್ ಬರುತ್ತೆ. ಇಲ್ಲಾಂದರೆ ಆಗಲ್ಲ. ಅಷ್ಟಕ್ಕೆ ಮುಗಿಯಲ್ಲ. ಒಂದು ಪೇಷಂಟ್ಗೆ ಆ ಕಾಯಿಲೆ ಬಗ್ಗೆ ತಿಳಿಸಿ ಹೇಳೋದು, ಅವ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ತರೋದು, ಅವರಿಗೆ ಧೈರ್ಯ ಕೊಡೋದು, ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಪರೇಷನ್ ಮಾಡೋದು, ಅದು ಎಲ್ಲ ಹೀಲ್ ಆಗಿ ನಾರ್ಮಲ್ ಆಗಿ ಮನೆಗೆ ಹೋಗೋ ತನಕನೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು ಸರ್. ಸೊ ಆಮೇಲೆ ರಿಹ್ಯಾಬಿಲಿಟೇಷನ್ ಅದೆಲ್ಲ ಇರುತ್ತೆ. ರಿಹ್ಯಾಬಿಲಿಟೇಷನ್ ಈಸ್ ಈಗ ಹೆಡ್ ಇಂಜುರಿ ಮತ್ತು ಕೆಲವೊಂದು ಕಾಂಪ್ಲಿಕೇಟೆಡ್ ಆಲ್ರೆಡಿ ಡ್ಯಾಮೇಜ್ ಆಗಿರೋದಕ್ಕೆ ರಿಹ್ಯಾಬಿಲಿಟೇಷನ್ ಫಾಲೋಅಪ್ಗೆ ಬರ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮದು ಫಸ್ಟ್ ಬರದೇ ಇರೋಂಗೆ ನೋಡ್ಕೊಳ್ಳೋದು ಪ್ರಿವೆನ್ಷನ್, ಬಂದಿರೋದಂದು ಪರ್ಫೆಕ್ಟಾಗಿ ಮಾಡೋದು. ಅದಾದಮೇಲೆ ರಿಹ್ಯಾಬಿಲಿಟೇಷನ್ ಬರುತ್ತೆ. ಸೊ ಭಾಳ ಇಂಟ್ರೆಸ್ಟಿಂಗ್ ಸ್ಟೆಪ್ಸ್ ಇರುತ್ತೆ ಅದರಲ್ಲಿ. ಸರ್, ತಾವು ತಮ್ಮ ಮಂದಹಾಸವನ್ನು ಕಾಪಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಏನು ಮಾಡ್ತೀರಿ ಸರ್ ತಾವು? ನಮಗೆ ಮಂದಹಾಸ ಯಾವಾಗ ಬರುತ್ತೆ ಗೊತ್ತಾ? ಪೇಷಂಟ್ಗಳು ಮತ್ತು ಪೇಷಂಟ್ ರಿಲೇಟಿವ್ಸ್ ಅವರು ಮುಖದ ಮೇಲೆ ನಗು ನೋಡೋಕ್ಕೆ ನಾವು ಕಾತರಿಸ್ತಾ ಇರ್ತೀವಿ. ನಾವು ಅವ್ರು ಇಷ್ಟು ನಂಬ್ಕೊಂಡು ಬಂದಿರ್ತಾರೆ. ಎಲ್ಲರೂ ಹೇಳ್ತಾರೆ ವೈದ್ಯ ನಾರಾಯಣ, ಅದೇ ಆ ಕಂಡೀಷನಲ್ಲಿ ದೇ ರಿಯಲಿ ಬಿಲೀವ್. ಈಗ ಎಷ್ಟು ಬಿಲೀವ್ ಮಾಡ್ತಾರೆ ಅಂದರೆ, ಏನು ಮಾಡ್ತೀರಿ ಡಾಕ್ಟರ್ ನೀವು ಮಾಡಿ ಉಳಿಸ್ಕೊಡಿ. ಆ ಟೈಮಲ್ಲಿ ತಲೆ ಓಡಲ್ಲ, ಏನು ಓಡಲ್ಲ ಅವ್ರಿಗೆ. ದೇ ಜಸ್ಟ್ ಬಿಲೀವ್. ಯಾರೋ ನಂಬ್ಕೊಂಡು ಬಂದಿರ್ತಾರೆ. ನೀವು 200% ನಿಮ್ಮದು ಕಮಿಟ್ಮೆಂಟ್ ಇರಬೇಕು. ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ತಿಳಿಸಿ ಹೇಳಿ, ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಮಾಡಿ. ನಾವು ಕಂಪ್ಲೀಟ್ ರಿಸಲ್ಟ್ಸ್ ಕೊಟ್ಟರೆ ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅದೇ ನಾವು ಅವರು ನೊಂದ್ಕೊಂಡು ಬಂದಿರ್ತಾರೆ, ನಾವು ಅವ್ರಿಗೆ ಕಾನ್ಫಿಡೆನ್ಸು, ನಾವು ಒಂದು ಸ್ಮೈಲ್ ಕೊಟ್ಟರೆ ಅವ್ರಿಗೆ ಎಷ್ಟೋ ರಿಲೀಫ್ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಪ್ರತಿ ವೈದ್ಯರಲ್ಲಿ ಪೇಷಂಟ್ ಮೇಲೆ ಪ್ರೀತಿ ಇರೋದು ಭಾಳ ಇಂಪಾರ್ಟೆಂಟ್ ಇದೆ. ಸರ್, ತಮ್ಮ ದಿನಚರಿ ಹೇಗೆ ಸರ್? ದಿನಚರಿ ಓದುವಾಗ ಬೇರೆ, ಟ್ರೈನಿಂಗ್ ಬೇರೆ, ಈಗ ಬೇರೆ. ಎಸ್ ಸರ್. ದಿನಚರಿ ನಂದು ಯಾವಾಗ ಎಮರ್ಜೆನ್ಸೀಸ್ ಬರುತ್ತೋ, ಯಾವಾಗ ಯಾವ ಕಾಲ್ ಬರುತ್ತೋ, ಯಾವಾಗ ಏನು ಬರುತ್ತೋ ಅಂತ ಹೇಳಿಕ್ಕಾಗಲ್ಲ. ಹೌದು ಸರ್.
ಕೆಲವೊಂದು ಕಾಂಪ್ಲೆಕ್ಸ್ ಕೇಸ್ ಇದ್ದರೆ ಪ್ರೀವಿಯಸ್ 2 ಡೇಯಿಂದ ತಲೆಯಲ್ಲಿ ಪ್ಲ್ಯಾನ್ ನಡೀತಾ ಇರುತ್ತೆ, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಹಿಂಗಾದರೆ ಯಾವ ಥರ. ಅದನ್ನು ಬಿಫೋರ್ ಆಪ್ರೇಷನ್ ನಮ್ಮ ತಲೆಯಲ್ಲಿ ಆಲ್ರೆಡಿ ನಾವು ಒಂದು ಸಲ ಆಪ್ರೇಟ್ ಮಾಡೋದು ಸ್ಟೆಪ್ಸು, ಪ್ಲ್ಯಾನಿಂಗ್ಸ್ ಎಲ್ಲನೂ ನಾವು ಪ್ರೀವಿಯಸ್ ನೈಟೇ ಅದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದರೆ, ಹೊಸದು ಏನಾದರೂ ಚಾಲೆಂಜಸ್ ಇದ್ದರೆ ಓದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿರ್ತೀವಿ ನೈಟಲ್ಲೇ. ಎಷ್ಟೇ ಲೇಟ್ ಆದ್ರೂ ಅದಕ್ಕೆ ರಿಲೇಟೆಡ್ ವೀಡಿಯೋಸು, ಸ್ಟೆಪ್ಸು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಎಲ್ಲರಿಗೆ ಪ್ರಿಪೇರ್ ಮಾಡಬೇಕಾಗತ್ತೆ. ಅದಕ್ಕೆ ಸಪೋರ್ಟಿಂಗ್ ಅನಸ್ತೀಶಿಯಾಸ್ ಚೆನ್ನಾಗಿರಬೇಕು, ಮಾನಿಟ್ರಿಂಗ್ ಚೆನ್ನಾಗಿರಬೇಕು, ಬೇರೆ ಬೇರೆ ಸ್ಪೆಷಾಲಿಟಿ ಚೆನ್ನಾಗಿರಬೇಕು. ಅದಾದಮೇಲೆ ನಾವು ಬೆಳಗ್ಗೆ ನಾನು ಐ ಆಲ್ವೇಸ್ ಮೆಡಿಟೇಟ್. ದಟ್ ಈಸ್ ಮೈ ಸೀಕ್ರೆಟ್ ಆಫ್ ಬೀಯಿಂಗ್ ಕಾಮ್. ಬೆಳಗ್ಗೆ ನಾನು ಎಷ್ಟೇ ಇದಾದರೂ ಅಟ್ಲೀಸ್ಟ್ ಟೈಮ್ ಇಲ್ಲ ಅಂದರೂ 8 to 12 ಸೂರ್ಯ ನಮಸ್ಕಾರ, ಎಷ್ಟಾಗುತ್ತೆ ಅಷ್ಟು ಯೋಗ. ಬಟ್ ಮೆಡಿಟೇಷನ್ ಕಂಪಲ್ಸರಿ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತೀನಿ. ನಾನು ಅಟ್ಲೀಸ್ಟ್ ಒಂದು 20 to 30 minutes ಮೆಡಿಟೇಷನ್. 20 ನಿಮಿಷದ ಧ್ಯಾನ ತಮಗೆ ನೋ ಡೌಟ್. ನಾನು ಓದುವಾಗ ಪ್ರಶಾಂತ ಒಂದು ಭಾವ ಕೊಡುತ್ತೆ ಅಲ್ಲ ಸರ್? ನಥಿಂಗ್ ಲೈಕ್ ಮೆಡಿಟೇಷನ್. ನಾನು ಈಗಲ್ಲ, ನಾನು ಈವನ್ ಡ್ಯೂರಿಂಗ್ ಸ್ಟೂಡೆಂಟ್ MBBS ಇಂದಾನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನು 92 ಇಂದಾನು ನಾನು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಬಹುಶಃ ತಾವು ಹಾಗೆ ಮಾಡಿರ್ಲಿಲ್ಲ ಅಂದ್ರೆ ಇಷ್ಟು ಯಶಸ್ಸು ಗಳಿಸ್ಲಿಕ್ಕೆ. ಯಶಸ್ಸುಕ್ಕಿಂತಲೂ ಸ್ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ. ನಮಗೂ ಬೇರೆ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಔಟ್ಪುಟ್ ಕಡಿಮೆ ಇರುತ್ತೆ. ನಾನು ಅದಕ್ಕೆ ಬರೋಳಿದ್ದೆ, ಫಿಟ್ನೆಸ್ ಬರೋಳಿದ್ದೆ. ನೆಕ್ಸ್ಟ್ ಫಿಟ್ನೆಸ್ ಸೀಕ್ರೆಟ್ ಈಸ್ ಮೆಡಿಟೇಷನ್. ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಎನಿಬಡಿ. ಅದು ನೀವು ಎಷ್ಟೇ ಸ್ಟ್ರೆಸ್, ಹೋಲ್ ಡೇ ಸ್ಟ್ರೆಸ್ ಇದ್ರೆ ಒಂದು 20 ನಿಮಿಷ ಧ್ಯಾನ ಮಾಡಿದ್ರೆ ಯು ಆರ್ ಫ್ರೆಶ್ ಫಾರ್ ದಿಸ್. ಕೋವಿಡ್ ಟೈಮ್ನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಸಮೇತ ಮಾಡಿಸ್ತಿದ್ರು ಸರ್, ಆನ್ಲೈನ್ ಪಾಠ ಇತ್ತಲ್ಲ ಸರ್. ಆಗ ಕಂಪಲ್ಸರಿ ತರಗತಿ ಪ್ರಾರಂಭ ಆಗಕ್ಕೆ ಮುಂಚೆ ಒಂದು ಧ್ಯಾನ ಪ್ರಾಣಾಯಾಮ ಕಂಪಲ್ಸರಿ ಇರ್ತಿತ್ತು. ಒಂದು ಭಜನೆ ಥರದ್ದೇನೋ ಮಾಡಿಸ್ತಿದ್ರು ಸರ್, ನಾನು ಗಮನಿಸಿದ ಹಾಗೆ. ಸರ್ ಇದು ನಾನು ಯಾಕೆ ಇದನ್ನು ಹೇಳ್ತೀನಿ, ಸ್ಟೂಡೆಂಟ್ ಲೈಫಿಂದಾನೇ ಇದನ್ನು ರೂಢಿಸ್ಕೊಂಡ್ರೆ ಜನಜೀವನ ಎಷ್ಟು ಒಳ್ಳೇದಾಗುತ್ತೆ, ಮಕ್ಕಳಿಗೆ ಮುಂದೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಇದೆ. ಈವನ್ ಸೈಂಟಿಫಿಕ್ ಎವಿಡೆನ್ಸು ಅಥವಾ ನಾವು ಎಲ್ಲಾನು ಈಗ ರಿಸರ್ಚ್ ಎಲ್ಲ ಮಾಡಿದ್ದು ನೋಡಿದರೆ ಬೆಸ್ಟ್ ಥಿಂಗ್ ಅಂದರೆ ಡಿಟಾಕ್ಸಿಫೈ ಮಾಡೋಕ್ಕೆ, ಸ್ಟ್ರೆಸ್ ರಿಲೀಸ್ ಮಾಡೋಕ್ಕೆ, ಹಾರ್ಮೋನ್ ಸೆಟಪ್ ಆಗೋಕ್ಕೆ, ನಿಮ್ಗೆಲ್ಲದಕ್ಕೂ ಹೆಲ್ಪ್ ಆಗೋದು ಒಂದು ಧ್ಯಾನ, ಪ್ರಾಣಾಯಾಮ ಮತ್ತು ಎಕ್ಸರ್ಸೈಸ್ ಆರ್ ಯೋಗಾಸನ. ಅಟ್ಲೀಸ್ಟ್ 1 hour ಡೆಡಿಕೇಟ್ ಮಾಡಿದ್ರೇ ನಿಮ್ಮ ಔಟ್ಪುಟ್ 10 times ಆಗುತ್ತೆ, ಡಿಸ್ಟ್ರೆಸ್ ಆಗುತ್ತೆ, ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಾರ್ಮೋನು, ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಸ್ಲೀಪ್ ಡಿಸ್ಟರ್ಬೆನ್ಸ್ ಎಲ್ಲನೂ ಹೋಗುತ್ತೆ. ಆಮೇಲೆ ಯು ವಿಲ್ ಬಿ ಹ್ಯಾಪಿ. ಆ್ಯಂಡ್ ನಿಮ್ಮ ವರ್ಕಿಂಗ್ ಕೆಪಾಸಿಟಿ, ಕ್ಷಮತೆ ಅಂತಿರಲ್ಲ, ಅದು ಭಾಳ ಇಂಪ್ರೂವ್ ಆಗಿಬಿಡುತ್ತೆ ನಿಮಗೆ. ಅದು ದಟ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಲೈಫ್. ಅದು ಸ್ಟೂಡೆಂಟ್ ಏಜಲ್ಲಿ ಪ್ರಾಕ್ಟೀಸ್ ಮಾಡಿದರೆ ದಟ್ ಬಿಕಮ್ಸ್ ಪಾರ್ಟ್ ಆಫ್ ಲೈಫ್. ಎಸ್ ಸರ್. ನಾನು ಏನೇ ಆಗಲಿ, ಎಂಥ ಬ್ಯುಸಿ ಇದ್ದರೂ ಅಟ್ಲೀಸ್ಟ್ ಒನ್ಸ್ ನಾನು ಮೆಡಿಟೇಷನ್ ಮಾಡಲೇಬೇಕು. ನಾನು ಅದು ನಿದ್ದೆ ಇಲ್ದರೂ ಮೆಡಿಟೇಷನ್ ಆದ್ರೇನೆ ಫ್ರೆಶ್ ಆಗೋದು. ಭಾಳ ಇಂಪಾರ್ಟೆಂಟ್ ಇದೆ ಸರ್. ಇವಾಗ ತಾವು ಫ್ಯಾಮಿಲಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಇವತ್ತಿನ ದಿನಮಾನದಲ್ಲಿ ಮಕ್ಕಳು ಭಾಳ ಡಿಮ್ಯಾಂಡಿಂಗ್ ಇದೆ ಸರ್. ನಮ್ಮದ್ರಲ್ಲಿ ಹೇಗೋ ನಡೆದೋಗ್ತಿತ್ತು ನಮ್ಮ ಜಮಾನದಲ್ಲಿ, ಬಟ್ ಈಗ ಮಕ್ಕಳು ಹಾಗಲ್ಲ. ಅವರಿಗೆ ಪೇರೆಂಟಲ್ ಕೇರ್ ಮತ್ತು ಅಟೆನ್ಷನ್ ಸೀಕಿಂಗ್ ಭಾಳ ಇರುತ್ತವೆ ಮಕ್ಕಳು. ಇನ್ ದಟ್ ವೇ ಐ ಆಮ್ ಬ್ಲೆಸ್ಡ್. ನಮ್ಮ ವೈಫು ಡಾಕ್ಟ್ರು ಆ್ಯಂಡ್ ಶಿ ಅಂಡರ್ಸ್ಟ್ಯಾಂಡ್. ಅವರು ಮ್ಯಾಕ್ಸಿಮಮ್ ಡೆಡಿಕೇಟ್ ಮಾಡ್ತಾರೆ ಮಕ್ಕಳ ಟೈಮ್ಗೆ. ನಾನು ಒಂದು ಡಾಕ್ಟ್ರ್ ಅಂದರೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಮ್ಯಾನೇಜಿಂಗ್ ಕಮ್ಯುನಿಕೇಷನ್, ಮ್ಯಾನೇಜಿಂಗ್ ದ ಟೈಮ್, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಅದು ಬಂದ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ನಾವು ಯಾವುದು, ಬಟ್ ಅವಾಗ ನಾನು ಫುಲ್ ಬ್ಯುಸಿ ಇದ್ದಾಗ, ಜಸ್ಟ್ ಇನ್ನು ಹೊರಗಡೆ ಬಂದಾಗ ಅವಾಗ ಭಾಳ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ದೇ ವೇರ್ ವೆರಿ ಸ್ಮಾಲ್. ನಾವು ಸಂಡೇ ಐ ಕೀಪ್ ಇಟ್ ಫಾರ್ ದೆಮ್. ಈವ್ನಿಂಗ್ 1 hour 2 hours ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒನ್ಸ್ ಇನ್ ಇಯರ್ ಟ್ವೈಸ್ ಐಲ್ ಟೇಕ್ ದೆಮ್ ಔಟ್ಸೈಡ್ ಫಾರ್ ಟ್ರಿಪ್ ಆರ್ ಸಮಥಿಂಗ್. ಅವರಿಗೆ ಬೇಕಾಗಿರೋ ಎಮೋಷ್ನಲ್ ಸಪೋರ್ಟು, ಟೈಮು ಡೆಫಿನೆಟ್ಲಿ ಕೊಡ್ತೀನಿ. ಸೊ ವೈದ್ಯರು ಒಂದು ಲೆವೆಲಿಗೆ ಹೋದ್ಮೇಲೆ ದೇ ಲರ್ನ್ ಹೌ ಟು ಮ್ಯಾನೇಜ್ ಟೈಮ್, ಫ್ಯಾಮಿಲಿ ಟೈಮ್, ಪ್ರೊಫೆಷ್ನಲ್ ಟೈಮ್ ಮತ್ತು ಕಾನ್ಫರೆನ್ಸ್ ಟೈಮ್, ಎಲ್ಲದಕ್ಕೂ ಒಂಥರ ಒಂದು ಆರ್ಗನೈಸ್ಡ್ ಆಗಿಬಿಟ್ರೆ ಮ್ಯಾನೇಜ್ ಮಾಡ್ಬೋದು. ಬಟ್ ಏನೇ ಅಂದ್ರೂ 80% 90% ಟೈಮ್ ನಮಗೆ ಇದು ಡಿಮ್ಯಾಂಡಿಂಗ್. ಆಮೇಲೆ ಯು ಕ್ಯಾನಾಟ್ ಮಿಕ್ಸ್ ಪರ್ಸನಲ್ ಲೈಫ್ ವಿತ್ ಪ್ರೊಫೆಷನಲ್. ಅವರಿಗೆ ನೀವು ಏನೇ ಹೊರಗಡೆ ಇರಬೇಕು, ಫಾದರ್ ಮದರ್. ಬಟ್ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪೇಷಂಟು
ಫಾಸ್ಟಾಗಿ ರಿಕವರ್ ಆಗ್ತಾ ಇಲ್ಲ, ಚಾಲೆಂಜಿಂಗ್ ಇದೆ. ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್ ದಟ್ ವಿಲ್ ಬಿ ದೇರ್ ಇನ್ ದ ಬ್ಯಾಕ್ ಗ್ರೌಂಡ್, ಬಟ್ ಯು ಶುಡ್ ನಾಟ್ ಮಿಕ್ಸ್ ಫ್ಯಾಮಿಲಿ ಲೈಫ್ ವಿತ್ ಪ್ರೊಫೆಷನಲ್ ಲೈಫ್. ಬಟ್ ಸ್ವಲ್ಪ ಅಫೆಕ್ಟ್ ಆಗೇ ಆಗುತ್ತೆ, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಟು ಸೋ ಬಿಸಿ ದಟ್ ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಸಮ್ ಟೈಮ್ ಟು ದೆಮ್. ಬಟ್ ಇರೋದ್ರಲ್ಲಿ ಐ ಮ್ಯಾನೇಜ್ ಬೆಟರ್. ಸರ್, ಈಗ ತಮ್ಮ ಒಂದು ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಹೇಳಿ ಸರ್, ತಮಗೆ ಮೋಸ್ಟ್ ಚಾಲೆಂಜಿಂಗ್ ಕೇಸ್ ಅಂತ ಅನ್ಸಿದ್ದು ಯಾವುದು ಸರ್? ಮೋಸ್ಟ್ ಚಾಲೆಂಜಿಂಗ್ ಕೇಸಸ್ಸು ಬಿಗ್ ಟ್ಯೂಮರ್ಸ್, ದೊಡ್ಡ. ನಾನು ಅವಾಗಲೇ ಇನ್ನೂ ಹೊಸದಾಗಿ ಬಂದಾಗೇನೆ ಒಂದು ಪೇಷಂಟ್ ನಮಗೆ ಬಲ್ಗೈ ಬಲ್ಗಾಲ್ ಮೂಮೆಂಟು ಆಗೋಕ್ಕೆ ಒಂದು ಆ ಗಡ್ಡೆ ಆ ಸ್ಪೇಸಲ್ಲೇ ಇತ್ತು ಬ್ರೈನಲ್ಲಿ. ಅಂಥ ಕೇಸಲ್ಲಿ ನಾವು ಅನಸ್ತೀಶಿಯಾನು ಕೊಡೋಕ್ಕಾಗಲ್ಲ. ಅದಕ್ಕೆ ಅನಸ್ತೀಶಿಯಾ ಕೊಟ್ಟರೆ ನಾವು ಸುತ್ತಮುತ್ತಿಂದ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಅವೇ ಕ್ರೇನಿಯಾಟಮಿ ಅಂತೀವಿ. ಪೇಷಂಟ್ ಎಚ್ಚರನೇ ಇರುತ್ತೆ, ಬರೀ ಸ್ಕಿನ್ನಿಗೆ ಮಾತ್ರ ಲೋಕಲ್ ಅನಸ್ತೀಶಿಯಾ ಕೊಟ್ಟಿರ್ತೀವಿ. ಅದು ಬೋನ್ ತೆಗೆದ್ಬಿಟ್ಟು ಪೇಷಂಟಿಗೆ ಮಾತಾಡಿಕೊಂಡು ಕೈ ಮೂವ್ಮೆಂಟ್ ಮಾಡ್ಕೊಂಡಿರ್ತಾರೆ, ಹಂಗೇ ತೆಕ್ಕೊಂಡಿರ್ತೀವಿ. ಅವೇ ಆ ಥರ ಕೇಸ್ಗಳನ್ನ ನಾನು ಸುಮಾರಾಗಿ ಮಾಡಿದ್ದೀನಿ. ಸೊ ದ್ಯಾಟ್ ಅಲ್ಲಿ ಪಕ್ಕದ ಬ್ರೈನಿಗೆ ಏನೇ ಡ್ಯಾಮೇಜ್ ಒಂಚೂರು ಅಲ್ಲಿ ಟಚ್ ಆದಾಗೆ ಅವ್ರು ಚೂರು ಏನೋ ಜೋಮು ಮತ್ತು ವೀಕ್ನೆಸ್ ಬಂದರೆ ಇಮಿಡಿಯೇಟ್ ಅಲ್ಲಿ ಸ್ಟಾಪ್ ಮಾಡ್ತೀವಿ, ಸೇಫಾಗಿ ಟ್ಯೂಮರ್ ತೆಕ್ಕೊಂಡು ಬರ್ತೀವಿ. ಅದಕ್ಕೆ ಆ ಥರ ಅವೇ ಕ್ರೇನಿಯಾಟಮಿ ಕೇಸಸ್ಗಳು ಚಾಲೆಂಜಿಂಗ್. ಆ ಥರ ಸುಮಾರು ಕೇಸ್ಗಳು ಮಾಡಿದ್ದೀವಿ, ಇಂಪಾರ್ಟೆಂಟ್. ಆಮೇಲೆ ಭಾಳ ವ್ಯಾಸ್ಕ್ಯುಲರ್ ಟ್ಯೂಮರ್ಸ್ ಅಂದರೆ ರಕ್ತ ಸಂಚಾರ ಭಾಳ ದೊಡ್ಡದಿದೆ, ಎಲ್ಲ ಕಡೆ ಅಂಟುಕೊಂಡಿದೆ, ಅಂಥ ಕೇಸ್ಗಳು ಇರುತ್ತೆ. ಈಗ ಹೆಡ್ ಇಂಜುರಿ ಅದೆಲ್ಲ ಏನು ಕಾಮನ್, ಅದು ಈಸಿಯಾಗಿ ಮ್ಯಾನೇಜ್ ಮಾಡ್ತಿರ್ತೀವಿ. ಸೊ ಒಂದೊಂದು ಥರ ಚಾಲೆಂಜಸ್, ಡಿಫ್ರೆಂಟ್ ಕೇಸಸ್ ಬರುತ್ತೆ. ಸರ್, ಒಂದು ಸರ್ಜರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ನ್ಯೂರೋ ಸರ್ಜರಿ ಅಥವಾ ಸ್ಪೈನ್ ಸರ್ಜರಿ ಎಷ್ಟು ಗಂಟೆ? ನಾನು ಮಣಿಪಾಲಲ್ಲಿದ್ದಾಗ 16 ಗಂಟೆವರೆಗೂ ಮಾಡಿದ್ದೀವಿ. 16 ಗಂಟೆವರೆಗೆ. 16 ಗಂಟೆ ಸರ್? ಇವು ಲಾಂಗ್ ಟ್ಯೂಮರ್ಸ್ ಎಲ್ಲ 8 ರಿಂದ 10 ಗಂಟೆ ತಗೊಳುತ್ತೆ. ಯೂಶ್ವಲಿ ಮೋಸ್ಟ್ ಆಫ್ ದಿ ಕೇಸಸ್ 4-5 hours ಅಲ್ಲಿ ಮುಗಿದೋಗುತ್ತೆ. ಬಟ್ 8 hours ಇಸ್ ಎವರೇಜ್ ಫಾರ್ ಟ್ಯೂಮರ್ಸ್. ಹೇಗೆ ಸರ್ ತಮ್ಮ ಕಾಲು ಬೆನ್ನು ಅದು ಈಗ ನೀವ್ರು ಇನ್ವಾಲ್ವ್ ಟೋಟಲಿ ಏನಾಗುತ್ತೆ ಗೊತ್ತಾಗಲ್ಲ, ಆಮೇಲೆ ಸುಸ್ತಾಗುತ್ತೆ, ಆಮೇಲೆ ಒಂದು ಅದು ಏನೇ ನೆನಪಿರಲ್ಲ. ಯಾವಾಗ ಪೀಸ್ಫುಲ್ ಆಗಿ ಎಲ್ಲ ಮುಗಿದ್ಬಿಟ್ರೆ ಫೀಲ್ ಹ್ಯಾಪಿ. ಅದೇ ಹೇಳದ್ನಲ್ಲ, ಅದು ಮುಗಿದ್ಬಿಟ್ಟು ಹೋಗಿ ಟೇಕ್ ಬಾತ್ ಅಂಡ್ ಡೂ 20 minutes ಮೆಡಿಟೇಷನ್, ಐ ಆಮ್ ರೆಡಿ ಫಾರ್ ದ ನೆಕ್ಸ್ಟ್ ಕೇಸ್. ಆ ಥರ. ಸರ್, ತಮ್ಮ ಅಂದ್ರೆ ಇನ್ನೂ ಏನಾದರೂ ಕಲಿಬೇಕು ಅಥವಾ ನಾನು ಇನ್ನೂ ಏನೋ ಸಾಧನೆ ಮಾಡಬೇಕು ಆ ಥರದ ಮನಸ್ಸಿನಲ್ಲಿ ಇದ್ದೇ ಇದೆ, ಇರಲೇಬೇಕು. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ನಾವು ಇದೆಲ್ಲ ಕಲ್ತ ಮೇಲೆ ಜನರಿಗೆ ರೀಚ್ ಆಗಬೇಕು. ಆಮೇಲೆ ಎಷ್ಟೋ ಜನಕ್ಕೆ ಅದು ಅವೇರ್ನೆಸ್ ಇಲ್ಲ, ರೀಚು ಆಗ್ತಾ ಇಲ್ಲ. ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನಾವು. ಇಲ್ಲ ಅಂದ್ರೆ ಯೂಸ್ ಇಲ್ಲ, ಅಷ್ಟೊಂದು ಕಷ್ಟಪಟ್ಟಿರೋ ಚೆಲ್ಲೇಬೇಕು. ಆಮೇಲೆ ಅದು ಭಾಳ ರಿವಾರ್ಡಿಂಗ್ ಇರುತ್ತೆ. ಆಮೇಲೆ ಜಾಸ್ತಿ ಜನ ನನ್ನ ಕಲೀಗ್ಸ್ ಭಾಳ ಜನ ಇದ್ದಾರೆ ನನ್ನ ಜೊತೆ. ಒಂದು 5 ಜನ ನ್ಯೂರೋ ಸರ್ಜನ್ಸ್ ನನ್ನ ಜೊತೆ ಕೆಲಸ ಮಾಡ್ತಾರೆ. ವೆರಿ ಗುಡ್ ರಿಲೇಷನ್ಸ್. ಅವರಿಗೆಲ್ಲ ಕಲಿಸೋದು, ಅವ್ರ ಜೊತೆ ಫರ್ದರ್ ಇನ್ನೂ ವರ್ಕ್ ಎಲ್ಲರಿಗೂ ರೀಚ್ ಆಗಂಗೆ ಮಾಡೋದು, ಇನ್ನೂ ಹೊಸದು ಕಲಿಯೋದು. ನಮ್ಮಲ್ಲಿ ನ್ಯೂರೋ ಸರ್ಜರಿಯಲ್ಲಿ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಓದೋದು ಕಲಿಯೋದು ಮುಗೀತಂತ ಇಲ್ವೇ ಇಲ್ಲ. ಅಪ್ಡೇಟ್ ಆಗ್ತಾನೆ ಬರ್ತಾನೆ ಇರುತ್ತೆ. ಅದು ಎವ್ರಿ ಇಯರ್ ವಿ ಹ್ಯಾವ್ ಟು ಲರ್ನ್ ನ್ಯೂ ಪ್ರೊಸೀಜರ್. ಹೊಸದು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ರೋಬೋ ಬರುತ್ತೆ, ಎಂಡೋಸ್ಕೋಪ್ ಬರುತ್ತೆ. ಆ ಥರ ನ್ಯೂರೋ ಸರ್ಜರಿಗೆ ಎಷ್ಟು ಬೇಕಾದ್ರೆ ಖರ್ಚು ಮಾಡಿದ್ರೆ ಅಷ್ಟು ಇಕ್ವಿಪ್ಮೆಂಟ್ಸ್ ಇದೆ, ಅಷ್ಟು ಅಡ್ವಾನ್ಸ್ಡ್ ಇದೆ. ಸೊ ಕಲಿಯೋದಕ್ಕೆ ಎಂಡೇ ಇಲ್ಲ. ನಾವು ಈವನ್ 70 ವರ್ಷ 80 ವರ್ಷ ಆದ್ರೂ ಇನ್ನೂ ಕಲಿತಾ ಇರ್ತಾರೆ, ಅಡಾಪ್ಟ್ ಮಾಡ್ತಾ ಇರ್ತಾರೆ. ನಾವು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಹೌದು ಸರ್. ಸರ್, ಈಗ AI ಬಂದಿರೋದ್ರಿಂದ, ರೋಬೋಟಿಕ್ ಇವಿರೋದ್ರಿಂದ ತಮಗೆ ಎಷ್ಟು ಅನುಕೂಲ ಆಗಿದೆ? ಟೆಕ್ನಾಲಜಿ ಭಾಳ ಹೆಲ್ಪ್ ಮಾಡುತ್ತೆ. ಅವಾಗ ಒಂದು ಕಾಲಕ್ಕೆ ಸ್ಕ್ಯಾನೇ ಇರಲಿಲ್ಲ, ಮೈಕ್ರೋಸ್ಕೋಪ್ ಇರಲಿಲ್ಲ. ಈಗ ಇಷ್ಟು ಅಡ್ವಾನ್ಸ್ಡ್ ಆಗಿದೆ. ನಮಗೆ ಎಲ್ಲ ಕೂತೆಲ್ಲ ಆಪರೇಟ್ ಮಾಡೋದು, ಎಷ್ಟು ಎಕ್ಯುರೇಟ್ ಆಗಿ ಮಾಡೋದು, ಎಷ್ಟು ಕರೆಕ್ಟಾಗಿ ನಾವು ಇಲ್ಲಿ ಒಂದು ಪ್ರೋ ಬಿಟ್ರೆ ಅಲ್ಲಿ ಟ್ಯೂಮರ್ ಎಲ್ಲಿದೆ, ಎಷ್ಟು ಡೀಪ್ ಇದೆ, ಎಷ್ಟು ತೆಗೆದಿದ್ದೀವಿ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಪೇಷಂಟ್ಗೂ ಹೆಲ್ಪ್ ಆಗುತ್ತೆ, ಡಾಕ್ಟರ್ ಟೈಮ್ ಉಳಿಯುತ್ತೆ, ಆಮೇಲೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. AI
ರೋಬೋ ಮತ್ತೆ ನ್ಯಾವಿಗೇಷನ್ ಅಂತಿದೆ, ಅವೆಲ್ಲ ಬಹಳ ಹೆಲ್ಪ್ ಮಾಡುತ್ತೆ. ಎಲ್ಲಾ ಇಕ್ವಿಪ್ಮೆಂಟ್ಸ್ ಅದರ ಟೆಕ್ನಾಲಜಿ ಕಲಿನೇಬೇಕು. ನೀವು ಯಾವ ತರ ಕೆಲಸ ಮಾಡುತ್ತೆ ಯೂಸ್ ಮಾಡೋದು ಕಲಿಬೇಕು. ಅದು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಪೇಷಂಟ್ ಔಟ್ಕಮ್ಗೆ. ಆಮೇಲೆ ಸರ್ಜನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಹಳ ಹೆಲ್ಪ್ ಆಗುತ್ತೆ. ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂರೋ ಸರ್ಜರಿ ಕಂಪೇರ್ಟಿವ್. ಎಲ್ಲದರಲ್ಲಿ ಇದು ಇಂಪಾರ್ಟೆಂಟ್ ಇದೆ. ಎಸ್ಪೆಷಲಿ ಇಲ್ಲಿ ಪ್ರಿಸಿಷನ್ ಜಾಸ್ತಿ ಇರುತ್ತಲ್ಲ, ನಾವು ಬೇರೆ ಜಾಸ್ತಿ ದೊಡ್ಡ ಓಪನಿಂಗ್ ಮಾಡಂಗಿಲ್ಲ, ಅಷ್ಟೇ ಡೈರೆಕ್ಷನ್ ಹೋಗ್ಬೇಕು, 3D ನಾಲೆಜ್ ಇರಬೇಕು. ಅದು ಬಹಳ ಹೆಲ್ಪ್ ಮಾಡುತ್ತೆ ನಮಗೆ. ಇಟ್ ಹೆಲ್ಪ್ಸ್ ಲಾಟ್. ಸರ್, ನಾವು ಈಗ ಪ್ರೊಫೆಷ್ನಲ್ ಇದಕ್ಕೆ ವಿಭಾಗಕ್ಕೆ ಹೋಗೋದಕ್ಕೆ ಮುಂಚೆ ಸರ್ ಪ್ರಶ್ನಾವಳಿ ಸರ್, ತಾವು ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಹೆಲ್ತ್ ಬಗ್ಗೆನಾ ಅಥವಾ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ? ಇಲ್ಲ ಸರ್, ಅವರ ಒಂದು ಫ್ಯೂಚರ್ನ ಅವರು ಹೇಗೆ ರೂಪಿಸ್ಕೊಳ್ಬೇಕು, ಮತ್ತೆ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ದವರು ಅಂತ ಹೇಳ್ಬಿಟ್ಟು ಅವರಿಗೆ ಮನಸ್ಸಿನಲ್ಲಿ ಒಂದು ರೀತಿ ಕೀಳರಿಮೆ ಇರ್ಕೂಡ್ದು ಅಂತ ನನಗನ್ಸುತ್ತೆ ಸರ್. ಅದಕ್ಕೆ ತಮ್ಮಂತಹ ರೋಲ್ ಮಾಡೆಲ್ಗಳನ್ನ ಪರಿಚಯ ಮಾಡಬೇಕು ಅಂತಾನೆ ನಮ್ಮ ಒಂದು ಉದ್ದೇಶ ಸರ್. ಅದು ಕರೆಕ್ಟ್. ಅದು ಇತ್ತು ಅವ್ರಿಗೆ ಹೊರಗಡೆದು ಎಷ್ಟೋ ಬ್ರೈಟ್ ಸ್ಟೂಡೆಂಟ್ಸ್ ಇದ್ರು. ಅವರು ನನ್ನ ಬ್ಯಾಚಲ್ಲೂ ಆಗಲಿ ಅವ್ರಿಗೆ ಸರಿಯಾದ ಡೈರೆಕ್ಷನ್ ಕೊಡೋದಾಗಲಿ ವಿಷನ್ ಕೊಡೋದಾಗಲಿ ಗೊತ್ತಿಲ್ಲ ಪಾಪ ಅವ್ರು ಏನೋ ಮಾಡಿದ್ರು, ಇವರು ಮಾಡಿದ್ರು ಅಷ್ಟೇ. ದೇ ಆರ್ ಕೆಪೇಬಲ್ ಆಫ್ ರೀಡಿಂಗ್, ದೇ ಆರ್ ಕೆಪೇಬಲ್ ಆಫ್ ಗೋಯಿಂಗ್ ಫರ್ದರ್. ಡೈರೆಕ್ಷನ್ ಅವೇರ್ನೆಸ್ ಬೇಕು. ಅದು ಲಾಸ್ಟ್ ಡಿಕೇಡ್ ತನಕ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಇರಲಿಲ್ಲ. ಈಗ ಬಿಕಾಸ್ ಆಫ್ ಇಂಟರ್ನೆಟ್ಟು, ಬಿಕಾಸ್ ಆಫ್ ಇನ್ಫಾರ್ಮೇಷನ್ನು ಎಲ್ಲರಿಗೆ ಅವೇರ್ನೆಸ್ ಬರ್ತಾ ಇದೆ. ಅವಾಗ ಫಸ್ಟ್ ಟೈಮು ಡಾಕ್ಟರ್ ಆಗಿದ್ದು ನನ್ನ ಸಿಸ್ಟರ್. ಅವಾಗ ಆ ತಾಲೂಕದಲ್ಲಿ ಯಾರೂ ಆಗೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನ್ಯೂರೋ ಸರ್ಜನ್ ಆದ ಗುಲ್ಬರ್ಗಾದಲ್ಲಿ ಯಾರು ನ್ಯೂರೋ ಸರ್ಜನ್ ಇರಲಿಲ್ಲ. ಈಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಈ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ದಟ್ ಈಸ್ ಅ ಲ್ಯಾಂಗ್ವೇಜ್. ಬಟ್ ಇನ್ಫ್ಯಾಕ್ಟ್ ಅವರು ಗ್ರೌಂಡ್ ಇಂದ ಬಂದಿರೋರು ದೇ ಆರ್ ಮೋರ್ ಕೇಪಬಲ್. ಎಸ್ಪೆಷಲಿ ಮೆಡಿಕಲ್ ಪ್ರೊಫೆಷನ್ಸ್ಗೆ ಅವರು ನೋವು ನಲಿವು ನೋಡಿರ್ತಾರೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿರುತ್ತೆ, ಬಹಳ ಹೆಲ್ಪ್ ಆಗುತ್ತೆ ಅದು. ಹೌದು ಹೌದು. ಯಾಕೆಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಇದಿರುತ್ತಲ್ಲ ಸರ್, ಏನು ಅವರ ಒಂದು ನಾಲೆಡ್ಜ್ ಇರ್ಬೋದು, ಅಂದ್ರೆ ಎಕ್ಸ್ಪೋಜರ್ ಟು ಲೈಫ್ ಇದೆಯಲ್ಲ ಸರ್, ನೇಚರ್ ಎಕ್ಸ್ಪೋಜರ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಕ್ಸ್ಪೋಜರ್ ಎಲ್ಲ ಇರುತ್ತೆ. ಅವರು ದೇ ಮೇ ನಾಟ್ ಲುಕ್ ಸೋ ಸೊಫಿಸ್ಟಿಕೇಟೆಡ್, ಲ್ಯಾಂಗ್ವೇಜ್ ಇರ್ಲಿಕ್ಕಿಲ್ಲ, ಬಟ್ ದೇ ವಿಲ್ ಪಿಕ್ ಅಪ್. ಹೌದು. ಆಮೇಲೆ ಬಂದ್ಬಿಡುತ್ತೆ ಅದು. ಈಗ ಅವೇರ್ನೆಸ್ ಬಂದಿಲ್ಲ ಅಂತ ಹೇಳಲ್ಲ, ಬಟ್ ಲೈಫ್ ಸ್ಟೈಲ್, ಪಾಸಿಟಿವ್ ಲೈಫ್ ಸ್ಟೈಲು, ಮೇಂಟೈನಿಂಗ್ ಹೆಲ್ತ್, ಫೋಕಸಿಂಗ್ ಆನ್ ಎಜುಕೇಷನ್ನು, ಗುಡ್ ಟೀಚರ್ಸು, ಆಮೇಲೆ ಪರ್ಟಿಕ್ಯುಲರ್ ಟೈಮಲ್ಲಿ ಡೈರೆಕ್ಷನ್ ಸಿಕ್ಕಿದ್ರೆ ದೇ ಕ್ಯಾನ್ ಡೂ ಎನಿಥಿಂಗ್. ಸರ್, ಪಾಸಿಟಿವ್ ಲೈಫ್ ಸ್ಟೈಲ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ? ಪಾಸಿಟಿವ್ ಲೈಫ್ ಸ್ಟೈಲ್ ಬಗ್ಗೆ ಒಂದೇ ಒಂದು, ಫಸ್ಟ್ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಹೆಲ್ದಿಯಾಗಿರಬೇಕು. ಹೇಳದ್ನಲ್ಲ, ಯೋಗ, ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಶುಡ್ ಹ್ಯಾವ್ ಅ ರೈಟ್ ಟೀಚರ್ ಆ್ಯಂಡ್ ರೈಟ್ ಫ್ರೆಂಡ್ಸ್. ದಟ್ ಮೇಕ್ಸ್ ಡೈರೆಕ್ಷನ್ ವೆರಿ ಕ್ಲಿಯರ್. ಆ್ಯಂಡ್ ಪೇರೆಂಟಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಒಂದು ಲೆವೆಲಿಗೆ ಹೋದ್ಮೇಲೆ ಫರ್ದರ್ ಹೆಂಗೆ ಹೋಗ್ಬೇಕಂತ ಸ್ಟಡಿ ಮಾಡಿ ಆ ಡೈರೆಕ್ಷನಲ್ಲಿ ಹೋಗ್ಬಿಟ್ರೆ ಕರೆಕ್ಟಾಗಿ ಹೋಗ್ಬಿಡ್ತಾರೆ. ಎಸ್ಪೆಷಲಿ ಬಿಟ್ವೀನ್ ಗ್ರೇಡ್ 8ಇಂದ ಗ್ರೇಡ್ 12ವರೆಗೆ ಅವ್ರಿಗೆ ಕರೆಕ್ಟಾಗಿ ಡೈರೆಕ್ಷನ್ ಕೊಡಬೇಕು. ಆಮೇಲೆ ಡಿಸಿಷನ್ ಎಟ್ ಗ್ರೇಡ್ 12 ಏನು ತಗೋತಾರೆ, ಆಮೇಲೆ ಯಾವ ಡೈರೆಕ್ಷನ್ಲಿ ಹೋಗ್ಬೇಕು ಅಂತ ಅನ್ನೋದು ಗೊತ್ತಿದ್ರೆ ಏನು ತೊಂದರೆ ಇಲ್ಲ, ಮಾಡ್ತಾರೆ. ಸರ್, ತಾವು ಹೇಳಿದ್ದನ್ನು ನಾನು ಚಿಕ್ಕದಾಗಿ ಹೇಳೋದಾದ್ರೆ, ಮೊದಲನೇದು ಹೇಳಿದ್ದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡನ್ನೂ ನಾವು ಕಾಪಾಡ್ಕೊಳ್ಬೇಕು. ಅದಕ್ಕೋಸ್ಕರ ಧ್ಯಾನ, ಯೋಗ ಇಂಥವುಗಳನ್ನೆಲ್ಲ ರೂಢಿಸ್ಕೋಬೇಕು ನಾವು ಚಿಕ್ಕಂದಿನಿಂದಾನೆ. ಅಭ್ಯಾಸ ನಿಯಮಿತವಾಗಿರಬೇಕು ನಮ್ಮದು ಪ್ರತಿದಿನದ್ದು. ಆಮೇಲೆ ಕೌಟುಂಬಿಕ ಒಂದು ಪರಿಸರ ಅನ್ನೋದು ಬಹಳ ಮುಖ್ಯವಾಗುತ್ತೆ, ಮತ್ತು ಶಿಕ್ಷಕರ ಒಂದು ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. 8ರಿಂದ 12ನೇ ತರಗತಿಯವರೆಗಿನ ನಮ್ಮ ಒಂದು ಲೈಫ್ ಏನಿರುತ್ತೆ ಮಕ್ಕಳದ್ದು, ಅದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಮ್ಗೇನು ಮಾರ್ಗದರ್ಶನ ಸಿಗುತ್ತೆ ಅದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆದು ಭವಿಷ್ಯತ್ತನ್ನ ಕಂಡುಕೊಳ್ಳೋದಕ್ಕೆ ತುಂಬ. ಈಗ ಡಿಸ್ಟ್ರಾಕ್ಷನ್ಸ್ ಬಹಳ ಇದೆಯಲ್ಲ, ಈಗ ಮೊಬೈಲ್ ಇಸ್ ದೇರ್, ಫ್ರೆಂಡ್ಸ್ ಆರ್ ದೇರ್, ಈಗ ಸೋಷಿಯಲ್ ಮೀಡಿಯಾ ಇದೆ, ಅವ್ರಿಗೆ ಫೋಕಸ್ ಇರಲ್ಲ. ಆ ಟೈಮಲ್ಲಿ ಮೆಚುರಿಟಿನೂ ಇರಲ್ಲ, ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಏನೋ ಶಾರ್ಟ್ ಟರ್ಮ್ ಎಂಜಾಯ್ಮೆಂಟ್ಗೆ ಹೋಗ್ಬಿಟ್ಟು ದೇ ಲೂಸ್ ದ ಫೋಕಸ್. ಆ ಟೈಮಲ್ಲಿ ಯಾರು ಫೋಕಸ್ ಮಾಡ್ತಾರೆ? ಒಂದು 3 ಸ್ಟೇಜ್ ಇದೆ ಲೈಫಲ್ಲಿ. ಫಸ್ಟ್ ಎಂಟ್ರಿಂಗ್ ಇಂಟು ಪ್ರೊಫೆಷನ್, ಅದು ಮೇಜರ್ ಸ್ಟೆಪ್ಪು. ಅದು ಒಂದು ಡೈರೆಕ್ಷನ್ಗೆ ಹೋಯ್ತು ಅಂದರೆ ಸರಿ. ಅದು ಒಂದು ಡೈರೆಕ್ಷನ್ನಾಗಿ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಹೋದ್ಮೇಲೆ
ಡೂಯಿಂಗ್ ಫರ್ದರ್ ರೇರ್. ಈಗ ಮೆಡಿಕಲ್ಗೆ ಹೋದರೆ ಸೂಪರ್ ಸ್ಪೆಷಾಲಿಟಿ ಮಾಡೋದಾಗಲಿ, ಇಂಜಿನಿಯರಿಂಗ್ ಹೋದರೆ MS ಆ ಡೈರೆಕ್ಷನಲ್ಲಿ ಮ್ಯಾನೇಜ್ಮೆಂಟ್ ಒಂದು ಲೆವೆಲಿಗೆ ಹೋಗೋದಾಗಲಿ, ಅದು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಆದಮೇಲೆ ಅದು ಹೋದಲ್ಲೇ ಅದರಲ್ಲಿ ರೇರ್ ಇರೋದು ಅತಿ ರಿಕ್ವೈರ್ಡು ಮಾಡರ್ನು ಹೈ ಎಂಡ್ ವರ್ಕ್ ಅದು ಕಲಿಬೇಕು. ಅಲ್ಲಿವರೆಗೆ ಬರೋದು ಭಾಳ ಕಷ್ಟ. ಅದು ಬಂದ ಮೇಲೇನು ಎಷ್ಟೊಂದು ಡಿಸ್ಟ್ರಾಕ್ಷನ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಫೈನಾನ್ಸ್ ಇರುತ್ತೆ, ಬೇರೆಯವರೆಲ್ಲ ನಾವು ಸೆಟ್ಲ್ ಆಗಿಲ್ಲ, ಅದೆಲ್ಲ ಇರುತ್ತೆ. ಬಟ್ ಅದು ಆದಮೇಲೆ ಫರ್ದರ್ ನೀವು ಅದು ಪ್ರಾಕ್ಟಿಕಲಿ ಅಳವಡಿಸ್ಕೊಂಡು ಎಲ್ಲರಿಗೆ ಹೆಲ್ಪ್ ಆಗಂಗೆ ಮಾಡ್ತಿರಲ್ಲ, ಆಮೇಲೆ ಅದು ಕಂಟಿನ್ಯೂಸ್ ಸರ್ವಿಸ್ ಕೊಡೋದು ಅದು ಭಾಳ ಇಂಪಾರ್ಟೆಂಟ್. ಈಚ್ ಸ್ಟೇಜಲ್ಲೂ ಚಾಲೆಂಜಿಂಗ್ ಬ್ಲಾಕ್ಸ್ ಬರುತ್ತೆ. ಫಸ್ಟ್ ಆ್ಯಸ್ ಎ ಸ್ಟೂಡೆಂಟ್ ಡಿಸ್ಟ್ರಾಕ್ಷನ್ ಇರುತ್ತೆ. ಸೆಕೆಂಡ್ ಆಮೇಲೆ ಫರ್ದರ್ ಫೈನಾನ್ಸು ಅಥವಾ ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಆಮೇಲೆ ಒಂದು ಲೆವೆಲ್ ಆದಮೇಲೆ ಇನ್ನೆಲ್ಲಿ ಕರೆಯೋದು ಸಾಕು ಅಂತ ಕಾಂಪ್ರಮೈಸಿಂಗ್ ಬರುತ್ತೆ, ಬಿಡಬಾರ್ದು. ಆ ನೆಕ್ಸ್ಟ್ ಸ್ಟೇಜ್ ದಾಟ್ಕೊಂಡು ಹೋದರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಅದು ಬರೀ ನಿಮ್ಮ ಹೆಸರು ಅಥವಾ ದುಡ್ಡು ಗಳಿಸೋಕ್ಕಲ್ಲ, ನೀವು ವಾಟ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ಸೊಸೈಟಿ, ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಸರ್ವೀಸು, ನೀವು ರೋಲ್ ಮಾಡೆಲ್ಲು, ನೀವು ಕಾಂಟ್ರಿಬ್ಯೂಷನ್ ಟು ಯುವರ್ ಸೊಸೈಟಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಇದು ನಿರಂತರ ಜರ್ನಿ. ಅದು ಹೇಳಿದ್ರಲ್ಲ, ಕಲಿಯೋದು ಮುಗಿಯೋದೇ ಇಲ್ಲ. ನೀವು ಕಲಿಕೆ ನಿರಂತರ ಸರ್. ಈಗ ನಾವು ತಮ್ಮ ಒಂದು ವೃತ್ತಿ ಜೀವನದ ಬಗ್ಗೆ ಅಥವಾ ವೃತ್ತಿ ಜೀವನದ ಚಾಲೆಂಜಸ್ ಇದ್ರ ಬಗ್ಗೆ ಮಾತಾಡೋದಾದ್ರೆ, ತಾವೀಗಾಗಲೇ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ಕೊಂಡು ಬಂದಿದ್ದೀರಿ ಸರ್. ತಾವು ಈ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರುವಂತಹ, ಅಂದರೆ ನರ ಮತ್ತು ಬೆನ್ನುಹುರಿ ಇದಕ್ಕೆ ಸಂಬಂಧಿಸಿದಂಗೆ ಹೆಚ್ಚು ಸಮಸ್ಯೆಗಳು ಕಂಡು ಬರ್ತಿವೆ ಅಂತ ನಾವು ಅನ್ಕೊಳ್ತೀವಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಮೊದಲೇ ಕೇಳಬೇಕಾಗಿತ್ತು. ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಭಾಳ ಆಗಿದೆ. ಯಾಕೆ ಆಗ್ತಾ ಇದೆ? ಒಂದು ಸೆಡೆಂಟ್ರಿ ಲೈಫ್, ಕೂತಿರೋದು. ಎರಡನೇದು ಮೊಬೈಲ್. ಈಗ OPDಲಿ ಒಂದು 20 ಪೇಷಂಟ್ ಬಂದರೆ ಅವರು ಏಜ್ ಆಗಿರೋರು ಬೆಟ್ರ್ ಇದ್ದಾರೆ. ಮಿಡ್ಲ್ ಏಜ್ 20s 30s IT ಪ್ರೊಫೆಷನಲ್ಸು ಇಲ್ಲ ಸ್ಟೂಡೆಂಟ್ಸ್, ಬ್ಯಾಕ್ ಪೇನ್, ಎವ್ರಿಬಡಿ ಇಸ್ ಕಮಿಂಗ್ ವಿತ್ ಬ್ಯಾಕ್ ಪೇನ್. ಯಾಕೆ? ನನ್ನ ಮೊದಲನೇ ಪ್ರಶ್ನೆ ಅದಿತ್ತು ಸರ್. ಆದ್ರೆ ನಾನು ಯಾಕೆ ಅದನ್ನ ಮೊದಲೇ ಕೇಳಲಿಲ್ಲ ಅಂದ್ರೆ, ನನಗೆ ನೆಗೆಟಿವ್ ಇಂದ ಪ್ರಾರಂಭ ಮಾಡೋದು ಇಷ್ಟ ಆಗ್ಲಿಲ್ಲ ಸರ್. ಅದಕ್ಕೋಸ್ಕರ ಇಲ್ಲ, ಭಾಳ ಇಂಪಾರ್ಟೆಂಟ್ ಇದೆ. ಈಗ 1 hour ಮೇಲೆ ಕೂತಿದ್ರೆ ದ ಡ್ಯಾಮೇಜ್ ದಟ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ, ಒಂದು ಸಿಗರೇಟ್ ಸ್ಮೋಕ್ ಮಾಡಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಹಾಳಾಗುತ್ತೆ ಅಷ್ಟು ಹಾಳಾಗುತ್ತೆ. ನಮ್ಮ ದೇಹ ಮಾಡಿರೋದು ಚಲನೆಗೋಸ್ಕರ, ಕೂಡ್ಕೊಳ್ಳೋಕ್ಕಲ್ಲ. ಹಿಂದಿನ ಜನ ಎಲ್ಲ ಅಡ್ಡಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಏನು ಆರೋಗ್ಯವಂತರಾಗಿದ್ರು. ಈಗ 20 ವರ್ಷದ ಹುಡುಗರು, 30 ವರ್ಷದ ಹುಡುಗರು ಸ್ಪೈನ್, ಲೋ ಬ್ಯಾಕ್ ಪೇನು, ನೆಕ್ ಪೇನು, ಇದು ಸಿಕ್ಕಾಪಟ್ಟೆ. ಎಸ್ಪೆಷಲಿ ದೋಸ್ ಹೂ ಸಿಟ್ ಫಾರ್ more than 6 to 8 hours. ನಾನು ಡೈಲಿ ಒಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ಜನ ಸಾಫ್ಟ್ವೇರ್ ಪ್ರೊಫೆಷನಲ್ಸು, ಈಗ ಬ್ಯಾಂಕ್ ಎಂಪ್ಲಾಯೀಸು, ಈಗ ಓಲ್ಡ್ ಏಜಲ್ಲಿ ಅವ್ರು ಗೋಲ್ಡ್ ಸ್ಮಿತ್, ಯಾರು ಜಾಸ್ತಿ ಹೊತ್ತು ಕೂಡ್ತಾರೆ ಅವ್ರಿಗೆಲ್ಲರಿಗೂ ಸ್ಪೈನ್ ಇಶ್ಯೂ ಬಂದೇ ಬರುತ್ತೆ. ಅವ್ರಿಗೆ 30-40 ಮಿನಿಟ್ಸಿಗೆ ಎದ್ದು ಅಡ್ಡಾಡ್ತಾ ಇರಬೇಕು. ಅಲ್ಲಿಂದ ರಕ್ತ ಸಂಚಾರ, ಮಸಲ್ ಮೂವ್ಮೆಂಟ್ ಆಗುತ್ತೆ. ಇಲ್ಲ ನಾವು ವಾಕ್ ಮಾಡ್ತೀವಿ ಸರ್ ಅಂತಾರೆ. ವಾಕ್ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡ್ತೀರಿ, ಬರೀ ಕೈ ಕಾಲಿಗೆ ಆಗುತ್ತೆ, ಒಂಚೂರು ಹರ್ಟಿಗೆ ಹೆಲ್ಪ್ ಆಗುತ್ತೆ. ಸ್ಪೈನಿಗೆ ಏನು ಮಾಡೋದೇ ಇಲ್ಲ ಯಾರು. 30 ವರ್ಷ ಆದ್ಮೇಲೆ ಸ್ಪೈನ್ ಡಿಜನರೇಷನ್ ಸ್ಟಾರ್ಟ್ ಹಾಕೊಂಡು ಹೋಗುತ್ತೆ. ನೀವು ಎಲ್ಲರಿಗೂ ನೋಡಿ, ಲೋ ಬ್ಯಾಕ್ ಏಕ್, ನೆಕ್ ಪೇನು, ಇದು ಶೋಲ್ಡರ್ ಪೇನು. ನೀವು 100 ಜನಕ್ಕೆ ತೊಗೊಂಡ್ರೆ 70 ಜನಕ್ಕೆ ಇದ್ದೇ ಇರುತ್ತೆ. ಈ ಉಳಿದವರಿಗೂ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇದರಿಂದ ಹೊರಗೆ ಬರಬೇಕಾದ್ರೆ ಮೂರೇ ಒಂದು, ಅಟ್ಲೀಸ್ಟ್ ಎಷ್ಟೇ ಕಷ್ಟ ಆದರೆ ಒಂದು 8ರಿಂದ 12 ಸೂರ್ಯ ನಮಸ್ಕಾರ, ಇಫ್ ಪಾಸಿಬಲ್, ಬೇರೆ ಎಕ್ಸರ್ಸೈಸು, ಆಮೇಲೆ ಸ್ವಿಮ್ಮಿಂಗ್ ಇದ್ದರೆ ಅದು ಮಾಡ್ಬೋದು. ಇವೆಲ್ಲ ಈಸಿ. ಅಂದರೆ ಒಂದಿಷ್ಟು ಯೋಗ ಮಾಡೋದು ಭಾಳ ಈಸಿ, ಅಥವಾ ಸ್ಪೈನ್ ಎಕ್ಸರ್ಸೈಸ್ ಮಾಡೋದು ಭಾಳ ಈಸಿ. ಆಮೇಲೆ ಕೂತಿರೋದ್ರಿಂದ ಬೆನ್ನೋವಲ್ದೇ ಹಾರ್ಮೋನ್ ಚೇಂಜಸ್ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಒಬೆಸಿಟಿ ಬಂದುಬಿಡುತ್ತೆ, ಅದರಿಂದ ಮತ್ತೆ ಪ್ರಾಬ್ಲಮ್ಸು ಎಲ್ಲ ಬರುತ್ತೆ. ಸೊ ಅದಕ್ಕೆ ಬಿಟ್ಟು ಬೇರೆ ಕಾರಣಗಳಿದೆ ಸ್ಪೈನ್. ಸರ್, ಈ ಕೂತ್ಕೊಂಡಿರೋದ್ರು ಅಡ್ಡಿಲ್ಲ ಸರ್, ಈಗ ಬಿದ್ಕೊಂಡಿರೋದೇ ಇದೆಯಲ್ಲ ಸರ್, ಲೈಯಿಂಗ್ ಡೌನ್, ಪೊಸಿಷನ್ ಇಲ್ಲ, LOB ಅಂತ ಹೇಳ್ತಾರಲ್ಲ, ಲೈಯಿಂಗ್ ಆನ್ ಬೆಡ್. ಇದು ಅದು ಲೈಯಿಂಗ್ ಆನ್ ಬೆಡ್ ಪೋಸ್ಚರ್ ಸರಿಗಿಲ್ಲ. ನೀವು ಎಲ್ಲಿ ನೋಡ್ರು ಮೊಬೈಲ್ ಇಟ್ಕೊಂಡು ಹಿಂಗೆ ಕೂತಿರ್ತಾರೆ, ಎಲ್ಲಿ ನೋಡ್ರಿ ಹಿಂಗೆ ಮೊಬೈಲ್ ಇಟ್ಕೊಂಡು ಹಿಂಗೆ ಅಂತ ಕೂತಿರ್ತಾರೆ. ಈ ಮಸಲ್ಸ್ ಟ್ರೆಪಿಜಿಯಸ್ ಅಂತೀವಿ, ಅದು ಇಷ್ಟೊಂದು ವೀಕ್ ಆಗಿರುತ್ತೆ. ಮುಟ್ಟಿದ್ರೆ ಸಿಕ್ಕಾಪಟ್ಟಿ ನೋವು. ಅವ್ರಿಗೆ ಏನು ನೋವು ಏನು ಗೊತ್ತಿಲ್ಲ. ನಾನು ಹೇಳ್ತೀನಿ, ಬರೀ ಮೆಡಿಸಿನ್ ಇಂದ ಸರಿ ಆಗೋದಲ್ಲ, ಇದು ನಿಮ್ಮ ಮಸಲ್ ಇಂಪ್ರೂವ್ ಆಗಬೇಕು, ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳ್ತೀನಿ.
ಭಾಳ ಯಂಗ್ ಪೇಷಂಟ್ಸ್ ಆರ್ ಸಫರಿಂಗ್ ಫ್ರಮ್ ದಿಸ್ ಸ್ಪೈನ್ ಇಶ್ಯೂಸ್. ಅದು ಎಸ್ಪೆಷಲಿ ಪೋಸ್ಚರ್ ಸರಿಗಿಲ್ಲ, ಅವ್ರು ಕೂಡ ಪದ್ಧತಿನೇ ಸರಿಗಿಲ್ಲ. ನಿಮ್ಮ ಸ್ಪೈನ್ ಯಾವಾಗಲೂ ಸ್ಟ್ರೇಟ್ ಇರಬೇಕು, ಕೂತಾಗೆ ನಡಿಬೇಕಾದ್ರೂ ಸ್ಟ್ರೇಟ್ ನಡಿಬೇಕು. ಬೆನ್ನು ಬಾಗದ ಯಾವಾಗ ಮತ್ತೆ ಈಗ ಸಣ್ಣ ಹುಡುಗರು ಅವ್ರ ಬಳಿ ಮಸಲ್ ಪವರ್ ಇಲ್ಲ, ಸ್ಪೈನ್ ಸ್ಟ್ರೇಟ್ ಆಗಿ ಇರೋದಿಲ್ಲ. ಅವರು ಬಹಳ ಅಫೆಕ್ಟ್ ಆಗ್ತಾ ಇರೋದು ಸ್ಪೈನ್ ಇಶ್ಯೂಸ್ ಮೇನ್ಲಿ ಡ್ಯೂ ಟು ಪೋಸ್ಚರ್. ಅದು ಎಲ್ಲ ಹೇಳಿದ್ಮೇಲೆ ಇವಾಗ ಇನ್ಎವಿಟಬಲ್ ಸರ್, ಇವಾಗ ನಾವೆಲ್ಲ ಮೊಬೈಲ್ ಎಲ್ಲ ಕೆಲಸ ಮಾಡ್ಕೊಳ್ತೀವಿ, ಹಂಗೆಲ್ಲ ಇರುತ್ತೆ. ಆಗ ನಾವು ಹೆಂಗೆ ಅದನ್ನ ಹೌ ಟು ಓವರ್ಕಮ್ ದಿಸ್? ಓವರ್ಕಮ್ ಅಂದ್ರೆ ಹೇಳದ್ನಲ್ಲ, ಫಸ್ಟ್ ಒಂದೇ ಕಡೆ ಕೂತ್ಬೇಡಿ. ಎಲ್ಲಕ್ಕಿಂತಲೂ ಮೋಸ್ಟ್ ಇಂಪಾರ್ಟೆಂಟ್ ಪೋಸ್ಚರ್, ಯಾವಾಗಲೂ ಸ್ಟ್ರೇಟ್ ಆಗಿ ಕೂತ್ಕೋಬೇಕು. ಈಗ ಅವರು ವರ್ಕ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಅಲ್ಲಿ ಫುಲ್ ಹಿಂಗ್ ಬಗ್ಗಿಬಿಟ್ಟು ಹಿಂದೆ ಬ್ಯಾಕ್ ಸಪೋರ್ಟ್ ಇಲ್ಲ, ನೆಕ್ ಸಪೋರ್ಟ್ ಇಲ್ಲ, ಕರೆಕ್ಟ್ ಆರ್ಗಾನಮಿಕ್ಸ್ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಯಾವಾಗಲೂ ಹಿಂಗೆ ಹಿಡ್ಕೊಂಡು ಕೂತಿರೋದು, ಓದ್ಬೇಕಾದ್ರೂ ಮಕ್ಕಳಿಗೆ ಸರಿ ಕೂಡೋದು ಪದ್ಧತಿ ಗೊತ್ತಿರಲ್ಲ. ಆಮೇಲೆ ಒಂದೇ ಕಡೆ ಕೂತಿರೋದು. ಆಮೇಲೆ ಏನೋ ಹೇಳ್ಬಿಟ್ರೆ ಸಡನ್ ಆಗಿ ಏನೋ ಎಕ್ಸರ್ಸೈಸ್ ಮಾಡಕ್ ಹೋಗಿ ಜಿಮ್ಗೆ ಹೋಗ್ಬಿಡ್ತಾರೆ, ಜೋರ್ ಎತ್ತಿ ಏನೋ ಮಾಡ್ಕೊಂಡು ಮತ್ತೆ ಡಿಸ್ಕ್ ಹೊರಗಡೆ ತಗೊಂಡು ಬಂದ್ಬಿಡ್ತಾರೆ. ಆಮೇಲೆ 2 ವೀಲರ್ ಮೇಲಿಂದ ಹೋಗಿ ಬಿದ್ದುಬಿಟ್ಟು ಸ್ಪೈನ್ ಇಂಜುರಿ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಡ್ರೈವರ್ಸು, ಟ್ರ್ಯಾಕ್ಟರು ಮತ್ತೆ ಇವೆಲ್ಲ ಕಂಟಿನ್ಯೂಸ್ ಗಂಟೆಗಟ್ಟಲೆ ಕೂತದು, ಜಂಪ್ ಆಗಿ ಸ್ಪೈನ್ಸ್. ಎಸ್ಪೆಷಲಿ KSRTC ಎಷ್ಟು ಜನ ಪೇಷಂಟ್ಗಳಿಗೆ ಟ್ರೀಟ್ ಮಾಡಿದ್ದೀನಿ. ಅವರು ಟ್ರ್ಯಾಕ್ಟರ್ಸ್ ನಡೆಸೋರು, ಅವರಿಗೆಲ್ಲ ಅವೇರ್ನೆಸ್ ಇಲ್ಲ. ಈ 30 ವರ್ಷದ ಹುಡುಗರು ಎಲ್ಲ ಸ್ಪೈನ್ ಇಷ್ಟು ಹಾಳಾಗಿರುತ್ತೆ ಜಂಪ್ ಆಗಿ. ಸೊ ಇವು ಭಾಳ ಪೇಷಂಟ್ಗಳು ಇತ್ತೀಚಿನ ಭಾಳ ಯಾಕೆ ಆಗ್ತಾ ಇದೆ ಅಂದರೆ ಅವ್ರಿಗೆ ಸರಿಯಾದ ಫುಡ್ಡು ಇಲ್ಲ, ಸರಿಯಾದ ಜೀವನ ಪದ್ಧತಿನೂ ಇಲ್ಲ. ಅದು ಏನಾಗ್ತಾ ಇದೆ ಅಂತ ಅವೇರ್ನೆಸ್ಸು ಇಲ್ಲ ಅವ್ರಿಗೆ. ಅದರಿಂದ ಭಾಳ ಸಫರ್ ಆಗ್ತಾ ಇದಾರೆ. ಹಳೆ ಜನ ಇನ್ನೂ ಗಟ್ಟಿ, ಅವರು ಕರೆಕ್ಟಾಗಿ ವಾಕ್ ಮಾಡ್ತಿದ್ರು, ಕೆಲಸ ಮಾಡ್ತಾ ಇದ್ರು. 60 ವರ್ಷಕ್ಕೆ 70 ವರ್ಷಕ್ಕೆ ಬರೋದು ಓಕೆ. ಈಗ 30 ವರ್ಷದ ಹುಡುಗರು, 25 ವರ್ಷದ ಹುಡುಗರು ಎಲ್ಲ ಬರ್ತಾರಲ್ಲ, ಅದು ಭಾಳ ನೋವು. ಸರ್, ನಾವು ಹೆಣ್ಮಕ್ಳಲ್ಲಿ ಹೇಳೋದಾದ್ರೆ ವಿಶೇಷವಾಗಿ ಸರ್, ಈ C-section ಡೆಲಿವರಿ ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರಿಗೆ ಗೊತ್ತಾಗೋಂಗೆ ಹೇಳೋದಾದ್ರೆ ಸರ್, ಈ ಶಸ್ತ್ರಕ್ರಿಯೆ ಮೂಲಕ ಹೆರಿಗೆ ಮಾಡಿಸ್ಕೊಂಡವರಿಗೆ ಆ ಸ್ಪೈನ್ ಅನೆಸ್ಥೇಷಿಯಾ ತಗೊಂಡಿರ್ತಾರೆ, ಅದಕ್ಕೋಸ್ಕರ ಬೆನ್ನೋವು ಬರುತ್ತೆ ಅದು ಕಾಮನ್ ಪ್ರಾಬ್ಲಮ್. ಎಲ್ಲರೂ ಬರ್ತಾರೆ. ಸ್ಪೈನ್ ಅಲ್ಲಿ ಅನೆಸ್ಥೇಷಿಯಾ ಕೊಟ್ಟಾಗ ಒಂದ್ ಸ್ವಲ್ಪ ಅಲ್ಲಿ ಪೇನ್ ಆಗಿರುತ್ತೆ. ಬಟ್ ಅದು ಒಂದೇ ಅಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಸಿಜೇರಿಯನ್ ಸೆಕ್ಷನ್ ಆದಮೇಲೆ ಬೇಗ ಅಡ್ಡಾಡೋಕ್ಕಾಗಲ್ಲ, ರೆಸ್ಟ್ ತೊಗೊಂಡಿರ್ತೀರ, ಹಾರ್ಮೋನ್ ಚೇಂಜಸ್ ಆಗಿ ಮಸಲ್ ವೀಕ್ ಆಗಿರುತ್ತೆ, ಸರಿಗೆ ವಿಟಮಿನ್ ಡಿ, ಕ್ಯಾಲ್ಶಿಯಮ್ಮು ಮತ್ತು ಸಪ್ಲಿಮೆಂಟ್ಸ್ ತೊಗೊಂಡಿರಲ್ಲ. ಅವರು ಅದಕ್ಕೆ ಬಿಫೋರ್ ಹೆರಿಗೆ ಮೊದಲು, ಹೆರಿಗೆ ಆದಮೇಲೆ ಕೆಲವೊಂದು ಎಕ್ಸಸೈಸ್ ಇರುತ್ತೆ, ಅವೆಲ್ಲ ಮಾಡಿರಲ್ಲ. ಹಾಗಾಗಿ ಕಂಪ್ಲೀಟು ಒಂದಿಷ್ಟು ಫಿಸಿಯಾಲಜಿಕಲ್ ಚೇಂಜಸ್ ಆಗಿರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಬೆನ್ನೋವು ಕಾಮನ್. ಅದಕ್ಕೆ ಹಿಂದಕ್ಕೆ ಅದು ಬಾಣಂತನ ಮಾಡಿ ಮಸಾಜ್ ಮಾಡಿ ಅವರೆಲ್ಲ ಒಂಥರ ಎಕ್ಸೆಸ್ ವಾಟರ್ ಅಕ್ಯುಮುಲೇಷನ್ ಇದ್ದಿದ್ದು ಡ್ರೈನ್ ಮಾಡೋರು, ಬೇಗನೆ ಅಡ್ಡಾಡಕ್ಕೆ ಇದು ಮಾಡೋರು, ಎಲ್ಲ ಮಾಡೋರು. ಈಗ ಅದೇನು ಆಗ್ತಾ ಇಲ್ಲ ಅದು. ಸೊ ಅವ್ರೇನು ಮಾಡಿರ್ತಾರೆ, ಬರೀ ರೆಸ್ಟ್ ತಗೋತಾರೆ, ದೆನ್ ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ 1 month 2 months. ಆ ಟೈಮಲ್ಲಿ ಸ್ಪೈನ್ ಮೇಲೆ ಲೋಡ್ ಬಿದ್ದಾಗ ಅದು ಬೆನ್ನೋವು ಬಂದೇ ಬರುತ್ತೆ. ಆ್ಯಂಡ್ ಇಟ್ ವಿಲ್ ರಿಮೇನ್ ಫಾರ್ ಎವರ್ ಲಾಂಗ್ ಟೈಮ್ ಅದು ಡಿಸ್ಕ್. ಆ ಟೈಮಲ್ಲಿ ಫಸ್ಟ್ 3 months ಭಾಳ ಇಂಪಾರ್ಟೆಂಟ್. ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಪ್ರಿವೆಂಟ್ ಮಾಡಬೇಕಂತ. ಆಮೇಲೆ ಅಲ್ಲಿ ಇಂಜೆಕ್ಷನ್ ಏನು ಕೊಟ್ಟಿರ್ತಾರಲ್ಲ, ಅಲ್ಲಿ ಕೆಲವೊಂದ್ಸಲ ಇನ್ಫೆಕ್ಷನ್ ಆಗೋದಾಗಲಿ ಅಥವಾ ಕೆಲವೊಂದ್ಸಲ ಸ್ಪೈನಲ್ ಅನೆಸ್ಥೇಷಿಯಾ ಕೊಟ್ಟರೆ ಕೆಲವೊಬ್ಬರಿಗೆ ನೋವು ಹಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಅದು ಹೋಗುತ್ತೆ ಅದು, ಬಟ್ ಅದಕ್ಕೆ ಕರೆಕ್ಟಾಗಿ ಮೂವ್ಮೆಂಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡಿದ್ರೆ ಹೋಗುತ್ತೆ. ಇವ್ರು ಸೆಕ್ಷನ್ ಆಗಿರೋದ್ರಿಂದ ಅವ್ರು ಮೂವ್ಮೆಂಟು ಮಾಡಿರಲ್ಲ, ಜಾಸ್ತಿ ಅಡ್ಡಾಡಿರಲ್ಲ, ಬಗ್ಗಿರಲ್ಲ, ಅವೆಲ್ಲ ಚೇಂಜಸ್ ಹಂಗೆ ಉಳಿದು ಬಿಡುತ್ತೆ ಅದು. ಸರ್, ಈಗ ಎಲ್ಲ ಇದಕ್ಕೂ ಒಂದೇ ರಾಮಬಾಣ ಅನ್ನೋ ಥರ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತಾರಲ್ಲ, ಯಾವ ಬೆಸ್ಟ್ ಸಪ್ಲಿಮೆಂಟ್ಸ್? ನ್ಯಾಚುರಲ್ ಫುಡ್ಡು, ನ್ಯಾಚುರಲ್ ಎಕ್ಸರ್ಸೈಸು, ನ್ಯಾಚುರಲ್ ಲಿವಿಂಗ್. ಇವು ಆರ್ಟಿಫಿಷಿಯಲ್ ಓನ್ಲಿ ಇನ್ ಎಮರ್ಜೆನ್ಸಿ. ಅವರೆಲ್ಲ ಮಾಡೋದು ಇದರಿಂದಾನೆ. ನೀವು ಡೈಲಿ ಏನು ತಗೋತೀರ ಅದರಲ್ಲೇ ಕಾನ್ಸಂಟ್ರೇಟೆಡ್ ಏರಿಯಾಸಿಂದ ಅದು ಮಾಡಿರ್ತಾರೆ. ಸೊ ಯು ಹ್ಯಾವ್ ಟು ಫಸ್ಟ್ ಹೇಳಿದ್ನಲ್ಲ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಎಲ್ಲಾನು ಇಂಪಾರ್ಟೆಂಟ್. ಈಗ ಎಲ್ಲಿ ಸೋಷಿಯಲ್ ಇವೆಂಟ್ಸ್ ಇಲ್ಲ, ಹೊರಗಡೆ ಹೋಗೋದಿಲ್ಲ, ಬರೀ ಮೊಬೈಲು, TV, ಫಿಸಿಕಲ್ ಎಕ್ಸರ್ಸೈಸೇ ಇಲ್ಲ. ಅದು ನೋಡಿ ಬ್ಲೂ ಲೈಟ್ ರೇಡಿಯೇಷನ್, ಸೈಕಾಲಜಿಕಲ್ ಡಿಸಾರ್ಡರ್ಸು, ಡಿಪ್ರೆಷನ್, ಇರಿಟೇಷನ್ ಸಣ್ಣ ಮಕ್ಕಳಲ್ಲಿ ಸಿಕ್ಕಾಪಟ್ಟಿ ಸೈಕಾಟ್ರಿ ಪೇಷಂಟ್ಸ್. ಸರ್, ಇದಕ್ಕೆ ಸಂಬಂಧಿಸಿದಂಗೆ ಮುಂದುವರೆದು ಕೇಳೋದಾದ್ರೆ ಸರ್, ಈ ನರಗಳ ಒಂದು ಆರೋಗ್ಯ ಮತ್ತು ನಮ್ಮ ಬೆನ್ನು ಹುರಿಯ ಆರೋಗ್ಯ, ಇದನ್ನು ಕಾಪಾಡ್ಕೊಳ್ಳೋದು ಅಂದರೆ ತಾವು ಹೇಳಿದ್ದೀರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಒತ್ತು ಕೊಟ್ಟು ಹೇಳಿ. ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು?
ಬೆನ್ನು ನೋವು ಎಲ್ರಿಗಿರುತ್ತೆ. ಬೆನ್ನು ನೋವು ಸಡನ್ ಆಗಿ ಸ್ಟಾರ್ಟ್ ಆಗಿ ಅದಕ್ಕೆ ಕಾಲಿಗೆ ಅಥವಾ ಕೈಗೆ ಎಳ್ತಾ ಬಂದ್ರೆ ಏನಾಗಿರುತ್ತೆ, ನಮ್ಗೆ 2 ಬೋನ್ ಮಧ್ಯೆ ಒಂದು ಸಾಫ್ಟ್ ಮಟೀರಿಯಲ್ ಇರುತ್ತೆ, ಡಿಸ್ಕ್ ಅಂತೀವಿ. ಅದು ಅಬ್ನಾರ್ಮಲ್ ಪೋಸ್ಚರಲ್ಲಿ ವೇಟ್ ಲಿಫ್ಟ್ ಮಾಡೋದಾಗಲಿ, ಸಡನ್ ಬೆಂಡ್ ಆಗಿರಲಿ ಅಥವಾ ಬಿದ್ದಾಗ ಅದು ಡಿಸ್ಕ್ ಒಂದು ಸ್ವಲ್ಪ ಹೊರಗಡೆ ಬರುತ್ತೆ, ಆ ನರಕ್ಕೆ ಟಚ್ ಆಗುತ್ತೆ. ಆ ನರ ಎಲ್ಲೆಲ್ಲಿ ಸಪ್ಲೈ ಮಾಡುತ್ತೆ ಅದು ಒಂಥರ ಎಳ್ತಾ, ಕರೆಂಟ್ ಹೊಡೆದಂಗೆ. ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕೈ ಹಿಂಗೆ ಹಿಡ್ಕೊಂಡು ಮಲ್ಕೊಳ್ಳೋದು, ಬೆನ್ನು ಟರ್ನ್ ಆಗಕ್ಕಾಗಲ್ಲ. ಅದು ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿ ಎಷ್ಟರ ಮಟ್ಟಿಗೆ ಅದು ನರದ ಮೇಲೆ ಪ್ರೆಷರ್ ಇದೆ, ಮೆಡಿಸಿನ್ ಕೆಲವೊಂದು ಇದರಿಂದ ಸೆಟ್ಲ್ ಆಗುತ್ತೆ. ಆಮೇಲೆ ಒಂದು ಎಲ್ಲಾ ಬ್ಯಾಕ್ ಪೇನು ಡಿಸ್ಕ್ ಅಲ್ಲ, ಎಲ್ಲಾ ಬ್ಯಾಕ್ ಪೇನಿಗೆ ಆಪರೇಷನ್ ಬೇಕಾಗಿಲ್ಲ. ನಾನು ಇದನ್ನೇ ಕೇಳೋಳಿದ್ದೆ ಸರ್, ನೆಕ್ಸ್ಟ್ ಕ್ವೆಶ್ಚನ್ ಅಂತ ಇಟ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಸರ್, ಇವಾಗ ತುಂಬಾ ಫಸ್ಟ್ ಹೋಗ್ತಿದ್ದಂಗೆ ಫಿಸಿಯೋಥೆರಪಿ ಅಂತ ಹೇಳ್ಬಿಡ್ತಾರಲ್ಲ ಸರ್, ಅದಕ್ಕೇನೆ ತುಂಬಾ ಜನ ಕೇಳ್ತಾರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಯೋಥೆರಪಿ ಆ್ಯಂಡ್ ಸರ್ಜರಿ ಅಂತ ಹೇಳಿದ್ರೆ ಅವ್ರು ಯಾವ ಥರ ಅಂದರೆ ಜನಸಾಮಾನ್ಯರು ಕೇಳೋದು, ಯಾಕೆ ಫಿಸಿಯೋಥೆರಪಿನೇ ಸಾಕಾ, ಎಲ್ಲ ಸಮಸ್ಯೆಗಳಿಗೂ ಫಿಸಿಯೋಥೆರಪಿನೇ ಉತ್ತರನಾ ಅಥವಾ ಅದೇ ಪರಿಹಾರನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸರ್. ಫಿಸಿಯೋಥೆರಪಿ ಅಂದ್ರೆ ಏನು, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಎಕ್ಸರ್ಸೈಸ್ ಮತ್ತೆ ಅಲ್ಲಿ ಒಂದು ಸ್ವಲ್ಪ ರಕ್ತ ಸಂಚಾರ ವ್ಯತ್ಯಾಸ ಆಗಕ್ಕೆ ಕೆಲವೊಂದು ಥೆರಪೀಸ್ ಕೊಡ್ತಾರೆ ಅಷ್ಟೇನೆ. ಫಸ್ಟ್ ಎಲ್ಲ ಬ್ಯಾಕ್ ಪೇನ್ಗೆ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಒಂದೇದು ಬ್ಯಾಕ್ ಪೇನ್ ಬರೋದೇ ನಮ್ಮ ಇಂಪ್ರಾಪರ್ ವರ್ಕ್ ಇಲ್ಲ ಇನ್ಅಡಿಕ್ವೇಟ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಯೂಶ್ವಲಿ ಇಟ್ ಸೆಟಲ್ ಬೈ ಇಟ್ ಸೆಲ್ಫ್. ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು, ಬಿದ್ದು ಏನೋ ಕ್ರ್ಯಾಕ್ ಆದರೆ ಅಥವಾ ಭಾರ ಎತ್ತಿದ ಮೇಲೆ ಅದು ಕಂಟಿನ್ಯೂಸ್ ಕಾಲಿಗೆ ಕೈಗೆ ಎಳಿತಾ ಇದ್ರೆ 2-3 ದಿನದಲ್ಲಿ ಸೆಟ್ಲ್ ಆಗ್ತಾ ಇಲ್ಲ, ಅಥವಾ ಕೈ ಕಾಲಲ್ಲಿ ಏನೋ ಜೋಮು ವೀಕ್ನೆಸ್ ಅನಿಸ್ತಾ ಇದೆ, ಆ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಯಾರ ಹತ್ರ ಹೋಗ್ಬೇಕು, ಒಂದಿಷ್ಟು ಪೇನ್ ಕಿಲ್ಲರ್ ತಗೊಂಡೆ, ಒಂದಿಷ್ಟು ಮಸಲ್ ರಿಲ್ಯಾಕ್ಸೆಂಟ್ ತಗೊಂಡೆ, ಕಡಿಮೆ ಐತೆ, ಕರೆಕ್ಟಾಗಿ ಅಸೆಸ್ ಮಾಡಬೇಕು. 2-3 ವಾರದಲ್ಲಿ ಸೆಟ್ಲ್ ಆಗಲೇಬೇಕು. ಅದು ಆಗ್ತಾ ಇಲ್ಲ ಅಂದರೆ ಇಟ್ ಇಸ್ ಸಮಥಿಂಗ್ ರಾಂಗ್. ನಾವು MRI ಸ್ಕ್ಯಾನ್ ಮಾಡಿಕೊಂಡು ನೋಡ್ಕೊಂಡು ಇದು ಏನಿದೆ ಅಂತ ಕರೆಕ್ಟಾಗಿ ಕ್ಲಿನಿಕಲಿ ಸ್ಟಡಿ ಮಾಡಿ ಮುಂದಿನ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಇನ್ನೊಂದು ಭೂತ, ಈಗ ಸ್ಪೈನ್ ಸರ್ಜರಿ ಮಾಡಿದ್ರೆ ಆಯಿತು, ಹಂಗಾಯಿತು ಹಿಂಗಾಯಿತು ಅಂತ ಇದೆ. ಎಲ್ಲ ಸ್ಪೈನ್ ಸರ್ಜರಿನೂ ರಿಸ್ಕ್ ಇಲ್ಲ. ಎಲ್ಲ ಸ್ಪೈನ್ ಸರ್ಜರಿ, ಎಷ್ಟೋ ಸ್ಪೈನ್ ಸರ್ಜರೀಸ್ ಆಗ್ತಾ ಇದೆ. ಅದೇ ಟ್ರೈನ್ಡ್ ಸ್ಪೈನ್ ಸರ್ಜನ್, ನ್ಯೂರೋ ಸರ್ಜನ್ ಅಥವಾ ಆರ್ಥೋ ಸ್ಪೈನ್ ಸರ್ಜನ್ಸ್ ಯಾರು ಅದರಲ್ಲಿ ಟ್ರೈನ್ಡ್ ಆಗಿರ್ತಾರೆ ಅವ್ರ ಹತ್ರ ಮಾಡಿಸೋದು ಒಳ್ಳೆಯದು. ಆಮೇಲೆ ಒಳ್ಳೆ ಸೆಂಟ್ರಲ್ಲಿ ಮಾಡಿಸೋದು. ಬೇರೆ ಇನ್ಫೆಕ್ಷನ್ಗಿಂತ ಸ್ಪೈನ್ ಇನ್ಫೆಕ್ಷನ್ ಆದರೆ ಅದು ಭಾಳ ಹಳೇ ಬೆನ್ನು ನೋವಿಗೆ ಹೋಗ್ಬಿಡುತ್ತೆ, ಅದು ಆಗದೆ ಇರೋಂಗೆ ನೋಡ್ಕೋಬೇಕು. ಆಮೇಲೆ ಫಸ್ಟ್ ಆಪ್ರೇಷನ್ಗೆ ಹೋಗಲ್ಲ, ಫಸ್ಟ್ ಬರೀ ರೆಸ್ಟು, ಮೆಡಿಸಿನ್ಸ್, ಸ್ವಲ್ಪ ಆರ್ಗನೈಸ್ಡ್ ಎಕ್ಸರ್ಸೈಸು, ಫಿಸಿಯೋಥೆರಪಿ. ಅದಕ್ಕೂ ಕಡಿಮೆ ಆಗಲಿಲ್ಲ, ನಿಮಗೆ MRI ಅಲ್ಲಿ ಕ್ಲೀನಾಗಿ ಡಿಸ್ಕ್ ಕಾಣಿಸ್ತಾ ಇದೆ ಅಂದ್ರೆ ಮಾತ್ರ, ಅದಕ್ಕೂ ಕೆಲವೊಂದು ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಇರುತ್ತೆ, ಅದೆಲ್ಲ ಇರುತ್ತೆ. ಅಷ್ಟಕ್ಕೂ ಸೆಟ್ಲ್ ಆಗಲಿಲ್ಲ, ಮಾಡದೇ ಇದ್ದರೆ ಮಾಡಿದರೆ 2ರಲ್ಲಿ ಯಾವುದರಲ್ಲಿ ಉತ್ತಮ ಇದೆ. ಹಂಗೆ ಬಿಟ್ಬಿಟ್ರೆ ಇನ್ನೂ ಫುಟ್ ಡ್ರಾಪ್ ಅಂತೀವಿ, ಕಾಲಿಗೆ ಚಪ್ಪಲಿ ಹಿಡ್ಕೊಳಕ್ಕಾಗದೇ ಇರೋದು, ಕೈ ಎತ್ತಕ್ಕೆ ಆಗದೆ ಇರೋದು, ಆ ಥರ ನರ ಹಾಳಾಗಿ ಕಂಪ್ಲೀಟ್ ಪರ್ಮನೆಂಟ್ ಡ್ಯಾಮೇಜ್ ಆಗ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ನಾವು ಅದು ಇಂಟರ್ವೆನ್ಷನ್ ಮಾಡಬೇಕು. ಇಲ್ಲ ಅಂದರೆ ಆಲ್ ಬ್ಯಾಕ್ ಪೇನ್ಸ್, ಆಲ್ ನೆಕ್ ಪೇನ್ಸ್ ಆರ್ ಆಲ್ವೇಸ್ ಡ್ಯೂ ಟು ಮಸಲ್, ಇಲ್ಲ ಜಾಯಿಂಟ್ಸ್. ಓಲ್ಡ್ ಏಜಲ್ಲಿ ಮಾತ್ರ ಒಂದು ಭಾಳ ಇಂಪಾರ್ಟೆಂಟು, ಭಾಳ ಆಫ್ಟರ್ 40 ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಕ್ಯಾಲ್ಸಿಯಮ್ಮು ರಿಟೈನ್ ಆಗಲ್ಲ, ಬೋನ್ ವೀಕ್ ಆಗುತ್ತೆ, ಆಸ್ಟಿಯೋಪೋರೋಸಿಸ್ ಅಂತೀವಿ. ಅವರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತೊಗೊಂಡಿರಲ್ಲ, ಮೂವ್ಮೆಂಟ್ ಮಾಡ್ತಾ ಇರಲ್ಲ, ಫಾಲೋ ಅಪ್ ಮಾಡಿರಲ್ಲ. ಕೆಲವೊಬ್ಬರಲ್ಲಿ ಜಾಸ್ತಿ ಬೋನ್ ವೀಕ್ ಆಗಿಬಿಟ್ರೆ ಒಂಚೂರು ಏನೋ ಜೋರಾಗಿ ಬಿದ್ದರೆ, ಜಂಪಲ್ಲಿ ಹೋದರೆ ಕ್ರ್ಯಾಕ್ ಆಗಿಬಿಡುತ್ತೆ, ಸಿವಿಯರ್ ಪೇನ್ ಇರುತ್ತೆ. ಅದು ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ರೆ ಓಕೆ, ಅದು ಜಾಸ್ತಿ ಕ್ರ್ಯಾಕ್ ಆಗಿಬಿಟ್ರೆ ಸ್ಪೈನಲ್ ಕಾರ್ಡಿಗೆ ಟಚ್ ಆಗಿ ಪ್ರಾಬ್ಲಮ್ ಬರುತ್ತೆ. ಆ ಟೈಮಲ್ಲಿ ಆ ಬೋನ್ ಹೆಲ್ತ್ ಚೆಕ್ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಇಂಜೆಕ್ಷನ್ಸ್, ಮೆಡಿಸಿನ್ಸ್ ಇರುತ್ತೆ, ರೆಸ್ಟ್ ಇರುತ್ತೆ, ಅದೆಲ್ಲ ಮಾಡಿಕೊಂಡು ಬೋನ್ ಗಟ್ಟಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಯಾವುದೇ ಸ್ಪೈನ್ ಇಂಜುರಿ ಅದಾಗಿ ನಿಮಗೆ ಕೈ ಕಾಲಲ್ಲಿ ವೀಕ್ನೆಸ್ಸು, ಡಾಕ್ಟರ್ ಹತ್ರ ಹೋಗಲೇಬೇಕು. ಒಂಚೂರು ಕಾಲಲ್ಲಿ ಜೋಗ್ ಬಂತು, ಕಾಲು ಎಳ್ತಾ ಹಾಕ್ತಾ ಇದ್ದಾರೆ ಅಂದರೆ ಅದು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಅದು ಹೋಗಲೇಬೇಕು. ಯಾಕೆ ಬಿಟ್ಟರೆ ಅದು ಪರ್ಮನೆಂಟ್ ಹೋಗ್ಬಿಡುತ್ತೆ. ಬರೀ ಪೇನ್ ಓಕೆ. ಜೋಮು ಕನ್ಫ್ಯೂಸ್ ಮಾಡ್ಕೋತಾರೆ. ಜೋಮು ಡಯಾಬಿಟಿಸಲ್ಲೂ ಜೋಮ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಜಾಸ್ತಿ ನಿಂತ್ರೆ ಆಮೇಲೆ ಯೂಶುವಲಿ ನೈಟ್ ಎಲ್ಲ ಕಾಲು ಜೋರಾಗಿ ಹಿಡ್ಕೊಳ್ಳುತ್ತೆ, ಏನು ಮಾಡೋಕ್ಕಲ್ಲ. ಅದು ಕಾಮನ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಇರುತ್ತೆ, ಡಿಹೈಡ್ರೇಷನ್ ಇಂದಾಗುತ್ತೆ. ಈ ಎಸ್ಪೆಷಲಿ 60-70 ಆದವರಿಗೆ ನೈಟ್ ಇದ್ದಕ್ಕಿದ್ದಂಗೆ ಅದು ಕಾಲಿಗೆ, ನಮ್ಮ ಹಳ್ಳಿ ಜನದಲ್ಲಿ ಕಪ್ಪೆ ಬಂತು, ಕಾಲು ಹಿಡ್ಕೊಂಡು ಮೂವ್ಮೆಂಟ್ ಆಗ ಚೀರಾಡ್ತಾರೆ, ಪೇನು ಹಂಗೆ ಹಿಂಗೆ ಅಂತ. ಸಿಂಪಲ್ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಹೋಗ್ಬಿಡ್ತದು.
ಇನ್ನೂ ಜಾಸ್ತಿ ಇದ್ರೆ ಕೆಲವೊಂದು ಇಂಜೆಕ್ಷನ್ಸ್ ಇದೆ. ಮೋಸ್ಟ್ ಕಾಮನ್ ಅದು ಆಫ್ಟರ್ 60-70 ಅದೊಂದು ಪ್ರಿವೆಂಟೇಬಲ್ ಇದು. ಆಮೇಲೆ ಸ್ಪೈನ್ ಹೆಲ್ತ್ ಇಸ್ ಗುಡ್ ಓನ್ಲಿ ಇಫ್ ಯು ಮೂವ್ ದ ಸ್ಪೈನ್. ಕುಂತಲ್ಲೇ ಕೂತ್ರೆ ಅದ್ರ ಮೇಲೆ ವೇಟ್. ಆಮೇಲೆ ಬಗ್ಗದು, ಈಗ ನಮ್ದು ಹೆಡ್ ಸ್ಟ್ರೇಟ್ ಇದ್ರೆ ಇಟ್ ಇಸ್ 5 to 7 kgs. ನೀವು ಒಂದು 5 ಡಿಗ್ರಿ 10 ಡಿಗ್ರಿ ಮೇಂಟೈನ್ ಮಾಡಿದ್ರೆ ಅದ್ರ ವೇಟ್ 10. ಇವೆಲ್ಲ ಮಸಲ್ಸ್ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕಾಗಿರ್ತದೆ. ಈಗ ಎಲ್ಲರೂ ಕೂತರ್ ನೋಡಿ, ಯಾರು ಸ್ಟ್ರೇಟ್ ಕೊಡಲ್ಲ. ಈಗ ಕೂತಿರ್ತಾರೆ, ಇಲ್ಲ ಈಗ ಕೂತಿರ್ತಾರೆ, ಇಲ್ಲ ಈಗ ಕೂತಿರ್ತಾರೆ, ಇಲ್ಲ ಅವೆಲ್ಲದ್ರಲ್ಲಿಂದ ಸ್ಪೈನ್ಗೆ ಗ್ರಾವಿಟಿ ಅದು 0 ಇರಲ್ಲ. ಅದು ಎಕ್ಸ್ಟ್ರಾ ಮಸಲ್ ಕೆಲಸ ಮಾಡೋಕ್ಕಾಗುತ್ತೆ. ನೀವು ಎಷ್ಟೊತ್ತು ಹಿಂಗೆ ಕೈ ಎತ್ಕೊಂಡು ಇಟ್ಕೊಂಡಿರ್ಬೋದು, ಆಗಲ್ಲ ಅದು. ಅದಕ್ಕೆ ಫಸ್ಟ್ ಪೋಸ್ಚರ್, ಸೆಕೆಂಡ್ ಮೊಬಿಲಿಟಿ, ಥರ್ಡ್ ಇವೆಲ್ಲ ನೀವು ಸಪ್ಲಿಮೆಂಟ್ಸ್ ಅದೆಲ್ಲ ಮಾಡ್ಕೊಳ್ಳಿ. ಸ್ಪೈನ್ ಹೆಲ್ತ್ ಓನ್ಲಿ ಪೋಸ್ಚರ್, ಎಕ್ಸರ್ಸೈಸ್. ಹೌದು ಸರ್. ಜಾಸ್ತಿ ಇಲ್ಲ, 10 ನಿಮಿಷ ಮಾಡಿದ್ರು ಸಾಕು. ಇವ್ರು ಹೋಗಿ ಕಲಿಯೋದು ಬೇಕಾಗಿಲ್ಲ. ಸ್ಪೈನ್ ಎಕ್ಸರ್ಸೈಸ್ ಆಗ್ಲಿಲ್ಲ ಆರ್ಗನೈಸ್, ಸೂರ್ಯ ನಮಸ್ಕಾರ ಸಿಂಪಲ್, ಅದರಲ್ಲಿ ಎಲ್ಲ ಕವರ್ ಆಗುತ್ತೆ ಸ್ಲೋವಾಗಿ. ಅಷ್ಟು ಮಾಡಿದ್ರೆ ಸಾಕು ಸರ್. ಸಾಮಾನ್ಯ ಅದೇ ಇವಾಗ ನಮ್ಮ ಅಂದ್ರೆ ಆಡು ಮಾತಿನಲ್ಲಿ ಹೇಳೋದಾದ್ರೆ ನಾವೇನು ಹೇಳ್ತೀವಿ, ಹೇ ಅದೊಂದು ಹಲ್ಕಿತ್ ಹಾವು ಅಂತ, ಮೈನರ್ ಇದು ಅಂತ. ಅದ್ರ ನೆಕ್ಸ್ಟ್ ಬೆನ್ ಹುರಿ ಇಲ್ಲದೆ ಇರೋನು ಅಂತ ಹೇಳ್ತೀವಿ ಸರ್. ಆದ್ರೆ ಟಾಪ್ ಮೋಸ್ಟ್ ಜಾಸ್ತಿ ನಾವು ಒಂಥರ ಭಯಂಕರ ಅಂತ ಹೇಳೋದಾದ್ರೆ ನರಸತ್ ಮನುಷ್ಯ ಅವನು ಅಂತ ಹೇಳ್ತೀವಿ ಸರ್. ಈ ನರ ಸಾಯೋದು ಅಂದ್ರೆ ಏನು ಸರ್? ಅದು ಸಿವಿಯರ್? ಹೌದು. ನೀವು ಮೊದಲು ಬೆನ್ನುರಿದು ಹೇಳ್ತೀನಿ, ಆಮೇಲೆ ನರ ಸಾಯೋದು ಅಂತ ಹೇಳ್ತೀನಿ. ಈಗ ಬೆನ್ನುರಿದು ಆಗಿನ ಕಾಲಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ಈಗ TB ಇದೆ. TB ನಮಗೆ ಲಂಗ್ಸ್ಗೆ ಅಷ್ಟೇ ಗೊತ್ತು, TB ಸ್ಪೈನ್ಗೂ ಆಗುತ್ತೆ. ಸ್ಪೈನ್ಗೆ ಆಗತ್ತಂತೆ ಸರ್. ಹೌದು. ಯಾರು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ, ಎಸ್ಪೆಷಲಿ ಹೆಣ್ಮಕ್ಳು 2nd PU ಡಿಗ್ರಿ ಓದ್ತಾ ಇರ್ತಾರೆ, ಚೆನ್ನಾಗಿ ಊಟ ಮಾಡಲ್ಲ, ವೇಟ್ ಲಾಸ್ ಇರುತ್ತೆ, ಕ್ರಾನಿಕ್ ಬ್ಯಾಕ್ ಪೇನ್ ಇರುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಬೋನ್ ಎಲ್ಲ ತಿಂದು ಇದಾಗಿರುತ್ತೆ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಜನರಲ್ ರೆಸಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಟ್ಯೂಬರ್ಕುಲೋಸಿಸ್ ಕ್ಯಾನ್ ಅಫೆಕ್ಟ್ ಸ್ಪೈನ್. ಅದಕ್ಕೆ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಿಕೊಂಡು ಅದಕ್ಕೆ 9 ತಿಂಗಳಿಂದ 1 ವರ್ಷ 1.5 ವರ್ಷ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ರೆಸ್ಟ್ ಕೊಡ್ಬೇಕಾಗತ್ತೆ. ಬಹಳನೇ ಡ್ಯಾಮೇಜ್ ಆಗಿರ್ತಾರೆ, ಸರ್ಜರಿನೂ ಬೇಕಾಗುತ್ತೆ. ಅದು ಪ್ರಿವೆಂಟೇಬಲ್. ಅದಕ್ಕೆ ಕ್ರಾನಿಕ್ ಬೇಕ್ ಪೇನ್ ಇವ್ಯಾಲ್ಯೂಯೇಟ್ ಮಾಡಲೇಬೇಕು. ಆಮೇಲೆ ಸ್ಪೈನ್ ಸರ್ಜರಿ ಬಹಳ ರಿಫೈನ್ ಆಗಿದೆ. 20 ವರ್ಷ 30 ವರ್ಷದಿಂದ ಇರೋದಕ್ಕೂ ಈಗ ಬಹಳ ಡಿಫ್ರೆನ್ಸ್ ಇದೆ. ಆಮೇಲೆ ಈಗ ಎಸ್ಪೆಷಲಿ ನ್ಯೂರೋ ಸರ್ಜನ್ಸ್, ಮೈಕ್ರೋ ಸರ್ಜನ್ಸ್ ಸ್ಕಿನ್ ಓಪನ್ ಮಾಡ್ದೇನೆ ಮಿನಿಮಲಿ ಇನ್ವೇಸಿವ್ ಸ್ಪೈನ್ ಬಂದಿದೆ. ಚಿಕ್ಕ ಸ್ಪೈನಲ್ ಕಾರ್ಡ್ ಇರೋ ಗಡ್ಡೆಗಳು, ನರಗಳಿಗಿರೋ ತೊಂದರೆಗಳು, ಜಾಯಿಂಟ್ಸ್ ಎಲ್ಲನೂ ಕ್ಲಿಯರ್ ಆಗಿ ಮಾಡಬಹುದು. ಆವಾಗಿನ ಥರ ಸಫರ್ ಆಗಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ಬೇಕಾದಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಸ್ಪೈನ್ ಡಿಫಾರ್ಮಿಟೀಸ್ ನಾಟ್ ಪರ್ಮನೆಂಟ್. ಈವನ್ ಡಿಫಾರ್ಮಿಟೀಸ್ ಎಲ್ಲನೂ ಕರೆಕ್ಷನ್ ಮಾಡ್ತಾರೆ. ದೇರ್ ಆರ್ ಆಲ್ಮೋಸ್ಟ್ 90% ಆಫ್ ದಿ ಕೇಸಸ್ ವಿ ಕ್ಯಾನ್ ಮೇಕ್ ದೆಮ್ ಫ್ರೀ, ಅಂದರೆ ಇಂಡಿಪೆಂಡೆಂಟ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಪೇನು ಸ್ವಲ್ಪ ಜೋಮ ಇದ್ದೇ ಇರುತ್ತೆ ಬಿಕಾಸ್ ಆಫ್ ಕರೆಕ್ಷನ್. ಬಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಗುಡ್ ಇನ್ ಸ್ಪೈನ್. ಸರಿ, ಸ್ಪೈನ್ ಸರ್ಜರಿ ಆದವ್ರಿಗೆ ಕೆಲವ್ರಿಗೆ ಯೂರಿನ್ ಕಂಟ್ರೋಲ್ ಬರಲ್ಲ, ಇಂಥವೆಲ್ಲ. ಅದು ಯಾವಾಗ ನೀವು ಸ್ಪೈನಲ್ ಕಾರ್ಡ್ಗೆ ಅಥವಾ ನರಗಳ ಮೇಲೆ ಪ್ರೆಷರ್ ಬಂತು, ಹೋಲ್ ಐಡಿಯಾ ಸ್ಪೈನ್ ಸರ್ಜರಿ ಮಾಡೋದೇನೆಂದರೆ ಸ್ಪೈನಲ್ ಕಾರ್ಡ್ ಮತ್ತು ನರಗಳು ಹಾಳಾಗಬಾರ್ದು. ಮೇನ್ ನರ್ವ್ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟ್. ಬಾಡಿಯಲ್ಲಿ ಏನೇ ಆದ್ರೆ ನಡೀತೆ, ನರಗಳು ಹಾಳಾದ್ರೆ ಹೋಯ್ತು. ನರ ಸತ್ತವನಂತ ನೀವು ಹೇಳಿದ್ರಲ್ಲ, ಒಂದ್ಸಲ ನರ್ವ್ ಡ್ಯಾಮೇಜ್ ಆಗ್ಬಿಟ್ರೆ ಬರಲ್ಲ, ಅದು ಬರಲ್ಲ. ಒಂದ್ಸಲ ಫುಡ್ ಡ್ರಾಪ್ ಆದ್ರೆ ಹೋಯ್ತದ, ಬರಲ್ಲ. ಸರ್ ಸಯಾಟಿಕಾ ಮತ್ತೆ ಇನ್ನೊಂದು ಇದೆಯಲ್ಲ ಸರ್? ಅದೇ ಸಯಾಟಿಕಾ ಅಂದ್ರೆ ಅದು ಆ ಸಯಾಟಿಕ್ ನರ್ವ್ ಮೇಲೆ ಪ್ರೆಷರ್ ಆದ್ರೆ ಕಂಪ್ಲೀಟ್ ಕಾಲಿಗೆ ಎಳೆಯುತ್ತೆ. ಅದು ಕಾಮನ್, ಅದು ಲಂಬರ್ ಡಿಸ್ಕ್ ಅಲ್ಲಿ ಇರುತ್ತೆ, ಅದು ಸೆಟ್ಲ್ ಆಗುತ್ತೆ. ಬಹಳ ಸ್ಪೈಡರ್ ವೆಬ್ ಅವೇನ್ ಹೇಳ್ತೀವಲ್ಲ ಸರ್, ಅದೆಲ್ಲಾನು ಸ್ಪೈನಲ್ ಕಾರ್ಡ್ ಮುಗಿದು ಕೊನೆಗಡೆ ನರಗಳ ಗುಂಚೆ ಇರುತ್ತೆ. ಅದಕ್ಕೆ ಅದೆಲ್ಲ ಸಪ್ಲೈ ಮಾಡೋದು ಯೂರಿನ್ ಕಂಟ್ರೋಲ್ ಮಾಡೋಕ್ಕೆ, ಎಮೋಷನ್ ಕಂಟ್ರೋಲ್ ಮಾಡೋಕ್ಕೆ, ಕೆಳಗಡೆ ಎಲ್ಲ 2 ಕಾಲುಗಳಿಗೆ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್ ನರಗಳಿರುತ್ತೆ. ಅಲ್ಲಿ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅವರು ಕ್ಯಾಥೆಟರ್ ಮೇಲೆ ಇರಬೇಕು, ಚಪ್ಪಲಿ ಹಾಕೊಳಕ್ ಬರಲ್ಲ, ಕೆಳಗಡೆ ಕಾಕಲ್ಲಿ ಮೂಡೋಕ್ಕಾಗಲ್ಲ. ಅವೆಲ್ಲ ಭಾಳ ಒಂಥರ ಹಿಂಸೆ. ಅದು ಬ್ರೇನ್ ಆಫ್ ಆನ್, ಸ್ಪೈನ್ ಬೆಡ್ಡಲ್ಲಿ ಬಿದ್ದು ಒದ್ದಾಡೋದು. ನೀವು ನರ ಸತ್ತರು ಅಂದ್ರಲ್ಲ, ಬ್ರೈನ್ ಅಲ್ಲಿ ಈ ಸ್ಟ್ರೋಕ್ ಆಗಲಿ, ಬ್ಲೀಡ್ ಆಗಲಿ, ಟ್ಯೂಮರ್ ಆಗಲಿ, ಆ ಏರಿಯಾ ಬ್ರೈನ್ ಡ್ಯಾಮೇಜ್ ಆದರೆ ಎಡಗಡೆ ಆದರೆ ಬಲಗಡೆ, ಬಲಗಡೆ ಆದರೆ ಎಡಗಡೆ ಕೈಕಾಲು ಹೋಗುತ್ತೆ, ಎಡಗಡೆ ಆದರೆ ಸ್ಪೀಚ್ ಹೋಗುತ್ತೆ. ಸ್ಟ್ರೋಕಲ್ಲಿ ಏನಾಗುತ್ತೆ, ರಕ್ತ ಸಂಚಾರ ಅದು ಬ್ಲಾಕ್ ಆಗಿ ಅದಿಷ್ಟು ಏರಿಯಾ ಸುಟ್ಟೋಗ್ಬಿಡುತ್ತೆ. ಇನ್ನೊಂದು ಬ್ಲೀಡ್ ಆದರೆ ರಕ್ತ ನಾಳ ಒಡೆದ್ಬಿಟ್ಟು ಅದು ರಕ್ತ ಹೊರಗೆ ಚೆಲ್ಲಿ ಅದು ವೀಕ್ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, BP ಮೆಡಿಸಿನ್, ಶುಗರ್ ನನಗೆ ಅವಾಗ ನಾರ್ಮಲ್ ಇತ್ತು ಬಿಟ್ಬಿಡೋದು, BP ನಾನು ತೊಗೊಂಡು ಯಾವಾಗ ಬಿಟ್ಬಿಡೋದು. ಯಾರು ಮೆಡಿಸಿನ್ ಇರ್ರೆಗ್ಯುಲರ್ ತಗೋತಾರೆ, ತೊಗೊಂಡು ಬಿಟ್ಬಿಡ್ತಾರೆ, ಸಡನ್ನಾಗಿ ಇದಾಗಿ ರಕ್ತ ನಾಳ ಒಡೆದೋಗ್ಬಿಡುತ್ತೆ. ಅದು ಓಲ್ಡ್ ಏಜಲ್ಲಿ ವೆರಿ ಕಾಮನ್ ಬ್ಲೀಡ್ ಆಗೋದು.
ಅದಕ್ಕೆ ಆಫ್ಟರ್ 60 ರೆಗ್ಯುಲರ್ ಹೆಲ್ತ್ ಚೆಕ್ ಇಂಪಾರ್ಟೆಂಟ್. ಐಡಿಯಲಿ ವಿ ಟೆಲ್ 45-50 ಆದಮೇಲೆ ಅಟ್ಲೀಸ್ಟ್ ಆಫ್ಟರ್ 60 ರೆಗ್ಯುಲರ್ ಹೆಲ್ತ್ ಚೆಕ್. ಶುಗರು BP ಮೆಡಿಸಿನಲ್ಲಿ ಇದ್ರೆ ನಿಮ್ಮದು ನೀವೇ ಡಿಸಿಷನ್ ತಗೊಳಕ್ ಹೋಗ್ಬಿಡಿ. ಈಗ ನಾರ್ಮಲ್ ಆಗಿದೆ ಅಂದರೆ ದೇ ಥಿಂಕ್ ದೇ ಆರ್ ಕ್ಯೂರ್ಡ್. ನೋ, ದೇ ಆರ್ ನಾರ್ಮಲ್ ಬಿಕಾಸ್ ಆಫ್ ಮೆಡಿಸಿನ್. ಓಕೆ. ದ ಮೂಮೆಂಟ್ ಅವ್ರು ಇರ್ರೆಗ್ಯುಲರ್ ಮಾಡೋದು ಕೂಡಲೇ ಬಾಡಿ ಒಂದು ಇದಕ್ಕೆ ಅಡ್ಜಸ್ಟ್ ಆಗಿರುತ್ತೆ, ಸಡನ್ ಶೂಟಪ್ ಆಗುತ್ತೆ. ಅದು ಭಾಳ ಜನ BP ಮೆಡಿಸಿನ್ ಬಿಟ್ಟು ಬ್ರೈನ್ ಹೆಮರೇಜ್ ಆಗಿ ಬಂದಿರೋ ಸಾಕಷ್ಟು ಕೇಸ್ಗಳು ನೋಡಿದೆ. ಹೌದು ಸರ್. ಅದರಿಂದ ಹೊರಗಡೆ ತೆಗಿಯೋದು, ಅದರಿಂದ ಹೊರಗಡೆ ಬರೋಕು 3 to 6 ಮಂತ್ ಎಲ್ಲರೂ ಒದ್ದಾಡಬೇಕು. ಡಾಕ್ಟ್ರು, ಪೇಷಂಟು, ಮನೆಯವರು. ಒಂದು ಪೇಷಂಟ್ ಹೋಲ್ ಫ್ಯಾಮಿಲೀಸ್ ಪೇಷಂಟ್. ಅಷ್ಟು ಟೈಮು ಅವ್ರದ್ದು ವರ್ಕ್ ಔಟ್ಪುಟ್ ಹೋಯ್ತು, ಫೈನಾನ್ಸ್ ಹೋಯ್ತು, ಎಲ್ಲನೇ ಹೋಯ್ತು. ಇದೆಲ್ಲ ಯಾಕೆ? ಹೌದು ಸರ್, ನೆಗ್ಲಿಜೆನ್ಸಿ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್. ಸರ್, ಲಾಸ್ಟಲ್ಲಿ ಒಂದು ಕೇಳ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ತುಂಬ ಕೇಳ್ತಾ ಇದ್ದೀವಿ ನಾವು. ಇಷ್ಟು ದಿವಸ ಅಷ್ಟೊಂದು ಇರಲಿಲ್ಲ. ಈಗ ಒಂದು 5 ವರ್ಷದಲ್ಲಿ ಅದು ಜಾಸ್ತಿ ಅಂತ ಅನಿಸ್ತದೆ. ಯಾಕೆ ಆಗ್ತಾ ಇದೆ? ಈಗ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ನ್ಯೂಟ್ರಿಷನಲ್ ನ್ಯೂರೋಪತಿ ಅಂತೀವಿ, ವಿಟಮಿನ್ B12 ಅಂತ ಆಗಿರ್ಬೋದು, ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ನ್ಯೂರೋಪತಿ ಆಗಿರ್ಬೋದು. ನ್ಯೂರೋಪತಿ ಅಂದ್ರೆ ಏನಾಗಿರುತ್ತೆ? ನರ ಅಂದರೆ ವೈರ್ ಥರ ಇರುತ್ತೆ, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಅದಕ್ಕೆ ರಕ್ತ ಸಂಚಾರ ಆಗೋದು, ಅಥವಾ ಅದು ನರ ಒಣಗಿ ಬಿಟ್ಟಿದ್ರೆ ಅದು ಜುಮ್ಮ ಅನ್ನೋದು, ಇದು ಚುಚ್ಚದಂಗೆ ಆಗೋದು, ಮರಗಟ್ಟದಂಗೆ ಆಗೋದು, ಅದಕ್ಕೆ ನ್ಯೂರೋಪತಿ ಅಂತೀವಿ. ಒಂದ್ಸಲ ಅದು ಒಣಗಿದ ಮೇಲೆ ಸರಿಯಾಗೋದು ಕಷ್ಟ. ಅದಕ್ಕೆ ಅದು ಆಗದೆ ಇರಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಆಮೇಲೆ ಕೆಲವೊಂದು ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ನರಗಳು ಶಾಂತ ಮಾಡೋ ಮೆಡಿಸಿನ್ಸ್ ಇರುತ್ತವೆ. ಕೆಲವೊಂದು ಅದರಿಂದ ಬಂದಿರೋದೆ. ಈ ವಿಟಮಿನ್ B12 ಅದೆಲ್ಲ ಕಡಿಮೆ ಇದ್ರೆ ಅದಕ್ಕೆ ಕೊಟ್ಟರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಏಕೆ ಅಂದರೆ, ಒಂದು ಲೆವೆಲಲ್ಲಿ ಶುಗರ್ ಮೇಂಟೈನ್ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆಮೇಲೆ ಜೋಮ್ ಬಂದಮೇಲೆ, ಶುಗರ್ ಜಾಸ್ತಿ ಆದಮೇಲೆ ಅಥವಾ ಶುಗರ್ ಕಡಿಮೆ ಆದಮೇಲೆ ಆವಾಗ ಬರ್ತಾರೆ. ಎಲ್ಲ ಹಾಳಾದ್ಮೇಲೆ ಬಂದುಬಿಟ್ಟು ಡಾಕ್ಟರ್ ಹತ್ರ ಮೆಡಿಸಿನ್ ಕೊಡಿ, ಸರಿ ಹೋಗುತ್ತೆ. ಹಾಳಾಗಿರೋ ನರಗೆ ಸರಿ ಮಾಡೋಕ್ಕಾಗುತ್ತೆ. ಅದಕ್ಕಿರೋ ಜೋಮು ಕಂಟ್ರೋಲ್ ಮಾಡ್ಬೋದು. ಸತ್ತೋಗಿರೋ ನರಗಳನ್ನು ಸರಿ ಮಾಡೋಕ್ಕಾಗಲ್ಲ. ಉಳಿದಿರೋ ನರಗಳಿಗೆ ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ. ಸೊ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳೋದು ಬೆಟ್ರು. ಡಯಾಬಿಟಿಸ್ ಅಂದರೆ ಏನಂತಾರೆ, ನಮ್ದು ನಾರ್ಮಲ್ಲೇ ಆದರೆ 2 ತಿಂಗಳಿಂದ ನೋಡಿದ್ದೀನಿ. ನಾರ್ಮಲ್ 2 ತಿಂಗಳಿಂದಿತ್ತು, 1 ವಾರ ಆದಮೇಲೆ ಏನಾಗಿದೆ ಗೊತ್ತಿಲ್ಲ. ರೆಗ್ಯುಲರ್ಗೆ ಹೋಗೋದೇ ಇಲ್ಲ. BP ಮೆಡಿಸಿನ್ಸ್ ಅವಾಗಿತ್ತು, ಈಗ ಏನಿಲ್ಲರಿ ನಾರ್ಮಲ್ ಇತ್ತು, ಅದಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ನೋಡಿದ್ರೆ 180, 170 ಇರುತ್ತೆ. ಸೊ ಆ ಥರ ರೆಗ್ಯುಲರ್ ಹೆಲ್ತ್ ಚೆಕ್ ಭಾಳ ಇಂಪಾರ್ಟೆಂಟ್ ಇದೆ. ಸರ್, ತಾವು ಸಂಭಾಷಣೆ ಮಧ್ಯೆ ಏನು ಹೇಳಿದ್ರಿ ಅಂತ ಹೇಳಿದ್ರೆ, ತಮ್ಮ ಬಳಿ ಈ KSRTC ಡ್ರೈವರ್ಗಳು ತುಂಬ ಜನ ಬರ್ತಾರೆ, ಬೆನ್ನೋವು, ಬೆನ್ಹುರಿ ಸಮಸ್ಯೆ ಅಂತ ಹೇಳಿ. ಸರ್, ಅವರಿಗೆ ತಾವು ಕಿವಿ ಮಾತು ಏನು ಹೇಳ್ತೀರಿ ಸರ್? ಈಗ ಒಂದು ಹೇಳಿದೆ, ಕೂಡೋದು, ಟ್ರಾವೆಲಿಂಗ್. ಎನಿ ಡ್ರೈವರ್ ಆಗಲಿ, ಎನಿ ಎಂಪ್ಲಾಯ್ ಆಗಲಿ, ಕೂತ್ಕೊಂಡ್ರೆ ಸ್ಪೈನ್ ಹಾಳಾಗುತ್ತೆ ಒಂದೇದು. ಆಮೇಲೆ ಇವರಿಗೆ ಅಡಿಷ್ನಲ್ KSRTC ಅವ್ರಿಗೆ, ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗೆ, ಕ್ಯಾಬ್ ಡ್ರೈವರ್ಗೆ, ಆಮೇಲೆ ಇವು ಫುಡ್ ಸಪ್ಲೈ ಚೈನ್ ಅವರು, ಬೈಕ್ ಓಡಿಸೋರಿಗೆ, ಇವ್ರಿಗೆ ಏನಾಗುತ್ತೆ, ಶಾಕ್ ಅಬ್ಸರ್ವರ್ ಸರಿಗಿರಲ್ಲ. ಜಂಪ್ ಆಗುತ್ತೆ. ಎಸ್ಪೆಷಲಿ ಬಸ್ ಡ್ರೈವರ್ಸು, ಅವ್ರು ತಿರುಗಿ ನೋಡೋದು, ಬೆನ್ನು. 9 out of 10 ಅವ್ರಿಗೆ ಸ್ಪೈನ್ ಇಶ್ಯೂ ಇದ್ದೇ ಇರುತ್ತೆ. ಅದಕ್ಕೆ ಈವನ್ ಯಾರು ಮೋರ್ ದೆನ್ 5 hours 6 hours ಪರ್ ಡೇ ಡ್ರೈವ್ ಮಾಡ್ತಾರೆ, ಅವರಿಗೆ ಸ್ಪೈನ್ ತೊಂದರೆ ಬಂದೇ ಬರುತ್ತೆ. ಆಮೇಲೆ ಟ್ರ್ಯಾಕ್ಟರ್ ಓಡಿಸ್ತಾರಲ್ಲ, ಅದಕ್ಕಂತರೂ ಅದು ಫುಲ್ ಎತ್ತೆತ್ತು ಹಾಕಿರೋದ್ರಿಂದ ಸ್ಪೈನ್ ಹಾಳಾಗುತ್ತೆ. ಸಣ್ಣ ಹುಡುಗರು 20 years 30 years ಅವರು. ಆಮೇಲೆ ಜಾಸ್ತಿ ಹೊತ್ತು ಕೂಡೋದು. ಎನಿ ಡ್ರೈವರ್ ಮೋರ್ ದೆನ್ 2 hours ಒಂದೇ ಸ್ಟ್ರೆಚಲ್ಲಿ ಓಡಿಸ್ಬಾರ್ದು. ಒಂದು ಸ್ವಲ್ಪ ಬ್ರೇಕ್ ತಗೊಂಡು ವಾಕ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಅದು ಸ್ಪೈನ್ ಮೂವ್ಮೆಂಟ್ ಆಗಬೇಕು. ಆಮೇಲೆ ಕೂಡ ಪೋಸ್ಚರ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಶಾಕ್ ಅಬ್ಸರ್ವರ್ಸು, ರೂಟ್ಸ್ ಮ್ಯಾಟರ್ಸ್ ಲಾಟ್. ಕೆಲವೊಂದು ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ರೋಡ್ ಇರಲಿ, ಎಲ್ಲಾನು ಕರೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಇರೋದು ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಇರೋದು ಮಾಡ್ಬೇಕಾದ್ರೆ ಬೆನ್ನಿನ ಮಸಲ್ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ನಾವು ಎಕ್ಸರ್ಸೈಸ್ ಮಾಡಲೇಬೇಕು. ಆಮೇಲೆ ಬ್ರೇಕ್ ತಗೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ. ಜಂಪ್ ಎಷ್ಟು ಬೇಕೋ ಅಷ್ಟು ಕಂಟ್ರೋಲಲ್ಲಿ ಓಡಿಸೋದು ನಮ್ಮ ಕೈಯಲ್ಲಿ. ಬ್ರೇಕ್ ಮಾಡೋದು. ಮತ್ತೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡ್ರೆ ಅದು ಡ್ಯಾಮೇಜ್ ಫರ್ದರ್ ಆಗಲ್ಲ.
ಈಗ ಗೌರ್ಮೆಂಟ್ ಓಕೆ, ಈ ಪ್ರೈವೇಟ್ ಟ್ಯಾಕ್ಸಿ ಡ್ರೈವರ್ಸ್ ಅವರು ದುಡಿಯೋದ್ರಲ್ಲಿ ಅವ್ರ ಪಾಪ ಹಗಲು ರಾತ್ರಿ ನಿದ್ದೆ ಇಲ್ಲ, ಬ್ರೇಕ್ ತಗೊಳ್ಳೋದೇ ಇಲ್ಲ ಅವರು ಸರ್. ಅವ್ರ ಸ್ಟ್ರೆಸ್ ಇಂದ ಬೆನ್ನಿನ ಮಸಲ್ ಸ್ಪ್ಯಾಸಮ್ಗೆ ಹೋಗಿರುತ್ತೆ, ಅವ್ರು ಕೂಡ ಪೋಸ್ಚರ್ ಸರಿಗಿಲ್ಲ, ಶಾಕ್ ಅಬ್ಸರ್ವರ್ ಸರಿಗಿಲ್ಲ, 8-10 ಗಂಟೆ ಒಂದು ಕಾಲಲ್ಲಿ ನರಗಳ ವೀಕ್ನೆಸ್ ಬರುತ್ತೆ, ಸ್ಪೈನ್ ಮೇಲೆ ಲೋಡ್ ಬೀಳುತ್ತೆ. ಅದಕ್ಕೆ ಡ್ರೈವಿಂಗ್ ಮಾಡೋರು ಕಂಪಲ್ಸರಿ ಬ್ರೇಕ್ ತಗೊಳ್ಳೇಬೇಕು, ಎಕ್ಸರ್ಸೈಸ್ ಮಾಡಲೇಬೇಕು. ಅದು ಜಾಸ್ತಿ ಏನೋ ಚೇಂಜಸ್ ಬಂದ್ರೆ ಡಾಕ್ಟರ್ಗೆ ಫಾಲೋ ಮಾಡಬೇಕು ಸರ್. ಅವರು ಅದೇ ಈ ಮಣಿ ಇರೋದು ಬೆನ್ನಿಗೆ, ಆ ಸೀಟ್ ಅದೆಲ್ಲ ಅಕ್ಯುಪ್ರೆಷರ್ ಅದೆಲ್ಲ ಫೈನ್, ದಟ್ ಈಸ್ ಟು ಸಮ್ ಎಕ್ಸ್ಟೆಂಟ್. ಆಮೇಲೆ ಅವರು ಈ ಸೀಟಿನ ಕೆಳಗೆ ಕೆಲವರು ಈ ಹಳ್ಳ ಬಾವಿ ತರದ್ದು ಇದನ್ನ ಇಟ್ಕೊಳ್ತಾರೆ, ಅದೆಲ್ಲ ಹೀಟ್ ಇದಾಗಬಾರ್ದು, ಆಮೇಲೆ ಪ್ರೆಷರ್ ಜಾಸ್ತಿ ಆಗಬಾರ್ದು ಅಂತ ಇದು ಮಾಡ್ತಾರೆ, ಸ್ಪೈನ್ಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು. ಅವೆಲ್ಲ ಬಹಳ ಮೈನರ್ ಸಪೋರ್ಟ್ ಮಾಡ್ತದೆ. ಕ್ವಾಡ್ ಸಪೋರ್ಟ್ಸ್ ಈಸ್ ಕರೆಕ್ಟ್ ಆಗಿರೋ ಪೋಸ್ಚರ್, ಕರೆಕ್ಟ್ ಬ್ರೇಕ್ ತಗೊಳ್ಳೋದು, ಕರೆಕ್ಟ್ ಎಕ್ಸರ್ಸೈಸ್ ಮಾಡೋದು, ಸರಿಯಾದ ಭಂಗಿ, ಆಮೇಲೆ ಬ್ರೇಕ್ ತಗೊಳ್ಳೋದು, ನಂತರ ಸರಿಯಾಗಿ ಒಂದು ಎಕ್ಸರ್ಸೈಸ್ ಮಾಡ್ಕೋಬೇಕು, ಫುಡ್ ಇಷ್ಟು. ಆಮೇಲೆ ಅದು ಗಾಡಿ ಕಂಡೀಷನ್ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಶಾಕ್ ಅಬ್ಸರ್ವರ್ ಇರಲ್ಲ, ರಫ್ ರೋಡು, ಗಂಟೆಗಟ್ಟಲೆ ಒಂದೇ ಕಡೆ ಕೂತ್ಕೋತಾರೆ, ಒಬ್ಬರು ಸರಿ ಕೂಡಲ್ಲ, ಒಂದು ಹೆಂಗೆ ಕೂತಿರ್ತಾರೆ. ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತೇವೆ. ಒಂದು 10 years 12 years ಹೆಂಗೋ ಓಡಿಸ್ತಾರೆ, ಆಮೇಲೆ ಮೈ ಕೈ ನೋವು ಒದ್ದಾಡ್ತಾರೆ, ಆಮೇಲೆ ಭುಜದ ನೋವು ಇದೆಲ್ಲ ಶುರುವಾಗ್ಬಿಡುತ್ತೆ. ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಎಲ್ಲಿವರೆಗೆ ಅದು ಹಾವಿನ ತರ ಅದು ಸ್ಪೈನ್ ಮೂವ್ಮೆಂಟ್ ಅಲ್ಲಿ ಇದ್ರೆ ಹೆಲ್ದಿ ಇರುತ್ತೆ. ಯಾವಾಗ ಅದು ರಿಜಿಡ್ ಆಗ್ಬಿಡುತ್ತೆ, ಒಂದ್ರ ಮೇಲೆ ಲೋಡ್ ಜಾಸ್ತಿ, ಇನ್ನೊಂದ್ರ ಮೇಲೆ ಲೋಡ್ ಕಡಿಮೆ, ಅವಾಗ ನರದ ಮೇಲೆ ಪ್ರೆಷರ್ ಆಗೋದು, ಬೆನ್ಮೂಳೆಗಳು ಸವಿಯೋದು, ಆಮೇಲೆ ಎಕ್ಸ್ಟ್ರಾ ಗ್ರೋತ್ ಆಗೋದು ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ, ಆಮೇಲೆ ಅದು ಹೋಗಿ ಸ್ಪೈನಲ್ ಕಾರ್ಡ್ ಟಚ್ ಆಗೋದು. ಕೆಲವೊಬ್ರಿಗೆ ಫುಲ್ ಇಷ್ಟು ನೇರ ಆಗಿಬಿಡುತ್ತೆ, ನಡೆಯಕ್ಕೆ ಬರಲ್ಲ ಸ್ಪೈನಲ್ ಕಾರ್ಡ್ ಹಿಡ್ಕೊಂಡು. ಆ ಟೈಮಲ್ಲಿ ಬರ್ತಾರೆ, ಈಗ ಒಂದು ಆಪರೇಷನ್ ಮಾಡ್ರೆ ಎಲ್ಲ ರೆಡಿ ಆಗ್ಬಿಡ್ಬೇಕು. ಇಷ್ಟೆಲ್ಲ ಸೌದು ಹೋಗಿರೋದು, ಅಲ್ಲಿ ಹಾಳಾಗಿರೋ ಸ್ಪೈನಲ್ ಕಾರ್ಡು ಯಾವ ನರದ ಮೇಲೆ ಟಚ್ ಆಗಿದೆ ಅದು ಸರಿ ಮಾಡೋದು, ಉಳಿದಿರೋದೆಲ್ಲ ಹಾಳು ಮಾಡಿರೋದು ಏನು ಮಾಡ್ತಾರೆ. ಆ ಸ್ಟೇಜಲ್ಲಿ ಬಂದರೆ ರಿಸಲ್ಟ್ಸ್ ಸರಿಗೆ ಬರಲ್ಲ ಸರ್. ಅದಕ್ಕೆ ಈಗ KSRTC ಡ್ರೈವರ್ಗಳಿಗೆಲ್ರಿಗೂ ಮೇಲಿಂದ ಮೇಲೆ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರ್ತಾರೆ. ಅವರು ಅದಕ್ಕೆ ತಗೊಳ್ಳೋದು ಭಾಳ ಒಳ್ಳೇದು ಅಂತ. ಹೆಲ್ತ್ ಚೆಕಪ್ ಒಂದು, ಅವ್ರಿಗೆ ಸ್ಪೈನ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಹೆಲ್ತ್ ಚೆಕ್ ಅಂದ್ರೆ ಏನ್ ಮಾಡ್ತಾರೆ, ಬರೀ ಒಂದಿಷ್ಟು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಹಾರ್ಟ್ ಇದೆ, ಶುಗರ್ ಇದೆ, BP ಇದೆ, ಒಂದಿಷ್ಟು ಮೆಡಿಸಿನ್ ತಗೊಳ್ರಿ. ಅವರು ಏನಾಗುತ್ತೆ, ಏನಾಗಲ್ಲ, ಯಾವ ತರ ಕೊಡ್ಬೇಕು, ಎಷ್ಟು ಗಾಡಿ ಓಡಿಸ್ಬೇಕು, ಏನ್ ಎಕ್ಸರ್ಸೈಸ್ ಮಾಡಬೇಕು, ಏನ್ ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಏನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವ್ರಿಗೆ ಒಂದು ಅವೇರ್ನೆಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವೆಲ್ಲ ಪ್ರಿವೆಂಟೇಬಲ್. ಈಗ ಸ್ಟ್ರೋಕ್ ಪ್ರಿವೆಂಟೇಬಲ್, ಬ್ಲೀಡ್ ಪ್ರಿವೆಂಟೇಬಲ್, ಸ್ಪೈನ್ ಪ್ರಾಬ್ಲಮ್ಸ್ ಪ್ರಿವೆಂಟೇಬಲ್, ಹಾರ್ಟ್ ಅಟ್ಯಾಕು ಪ್ರಿವೆಂಟೇಬಲ್. ಇದೆಲ್ಲ ಯಾರು ಮಾಡಬೇಕು, ನಾವು ಮಾಡ್ಕೋಬೇಕು. ಅವ್ರಿಗೆ ಏನು ಗೊತ್ತಿಲ್ಲ ಪಾಪ, ಅವ್ರಿಗೆ ಅವೇರ್ನೆಸ್ ಬಂದರೆ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮೆಲ್ಲರ ಕರ್ತವ್ಯ, ನಾವು ವೈದ್ಯರಾಗಿ, ನಿಮ್ಮ ಮೀಡಿಯಾದವರಾಗ್ರಿ, ಅವ್ರಿಗೆ ಫಸ್ಟ್ ಅವೇರ್ನೆಸ್ ಕೊಡಬೇಕು. ಆದಷ್ಟು ಅವ್ರಿಗೆ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಮೇಲೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಆಗಬೇಕು. ಆಮೇಲೆ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದರೆ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಹೆಲ್ಪ್ ಮಾಡಬೇಕು ಆಗುತ್ತೆ. ಸರ್, ಇವಾಗ ತಾವು ಹೇಳೋ ಪ್ರಕಾರ ಡ್ರೈವರ್ಗಳಿಗೆ ವಾಕ್ ಮಾಡಬೇಕು, ಅದ್ರ ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ವಾಕ್ ಮಾಡೋದ್ರಿಂದ ಕೈ ಕಾಲಿಗೆ ಹೆಲ್ಪ್ ಆಗುತ್ತೆ, ಒಂಚೂರು ಹಾರ್ಟ್ಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ನಾಟ್ ಎನಫ್. ನಮಗೆ ನೋಡಿ, ನಾ ಹೇಳದ್ನಲ್ಲ, ಕ್ಯಾಟ್ ಕೌ ಪೊಸಿಷನ್ ಅಂತೀವಲ್ಲ, ಅದು ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಯೋಗಾಸನ ಭಾಳ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಬೆನ್ನು ಮೂವ್ಮೆಂಟ್ ಆಗ್ಬೇಕದು, ಊರಿಗೆ. ಅವಾಗ ಅದಕ್ಕೆ ಮಸಲಿಗೆ ಸ್ಟ್ರೆಂಗ್ತ್ ಬರಬೇಕು. ಬೆನ್ನು ಹುಡುಗರಿಗೆ ಗಟ್ಟಿ ಹಿಡ್ಕೊಳ್ಳೋಂಥ ಸ್ಟ್ರೆಂಗ್ತ್ ಯಾರು ಹಿಡ್ಕೋತಾರೆ ಬೆನ್ನುರಿಗೆ? ಅದು ಮೂವ್ಮೆಂಟ್ 32 ಮೂಳೆಗಳು ಹಿಂಗೆ ಮೂವ್ಮೆಂಟ್ ಆಗ್ತಾ ಇರಬೇಕು. ಅವಾಗ ಅದು ಮೂವ್ಮೆಂಟ್ ಮಾಡೋಕ್ಕೆ ಸ್ಪೈನ್ ಮಸಲ್ಸ್ ಸ್ಟ್ರಾಂಗ್ ಇರಬೇಕು. ಮಸಲ್ ಸ್ಟ್ರಾಂಗ್ ಯಾವಾಗ ಆಗುತ್ತೆ, ಅದಕ್ಕೆ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರನೇ ಅದು ಆಗೋದು. ಒಂದೇ ಒಂದು ಯೋಗಾಸನದಿಂದ, ಇಲ್ಲ ಸ್ಪೈನ್ ಎಕ್ಸರ್ಸೈಸಿಂದ, ಒಂದು ಸ್ವಿಮ್ಮಿಂಗ್ ಎಲ್ಲಕ್ಕ ಬೆಸ್ಟ್. ಅವ್ರಿಗೆ ಏನು ಸಿಗ್ಲಿಲ್ಲ ಅಂದ್ರೆ ವಾರಕ್ಕೆ 2 ಸಲನಾದ್ರೂ ಸ್ವಿಮ್ಮಿಂಗ್ ಮಾಡಿದ್ರೆ ಸಾಕು. ಆಮೇಲೆ ಚಾಲಕರು ಸ್ವಿಮ್ಮಿಂಗ್ ಮಾಡಿದ್ರೆ ಬಹಳ ಒಳ್ಳೆಯದು. ಯೋಗಾಸನ ಇವೇನಿಲ್ಲ ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಕನಿಷ್ಠ 2 ಸಾರಿ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ನಾನು ಪಾಪ ಬಹಳ ನೋಡಿರೋದು, ಡ್ರೈವರ್ಸ್ ಬಹಳ ಸಫರ್ ಆಗ್ತಾರೆ ಬ್ಯಾಕ್ ಪೇನ್ಲಿ ಅಂತ. ಅವ್ರಿಗೆ ಅವೇರ್ನೆಸ್ ಕೊಡೋದು, ಕೆಲವೊಂದ್ಸಲ ಒಂದೇನೋ ನೀವು ಆರ್ಗನೈಸ್ ಮಾಡ್ರೆ ಅವ್ರಿಗೆ ಕಂಪ್ಲೀಟ್ ಎಕ್ಸರ್ಸೈಸ್ ಏನೇನು ಮಾಡ್ಬೇಕಂತ ಒಂದು ಹೇಳ್ಕೊಟ್ರೆ ಅವ್ರು ಮಾಡಿದ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದು ಟೋಟಲಿ ಪ್ರಿವೆಂಟೇಬಲ್. ಅವೇರ್ನೆಸ್ ಬಂದ್ರೆ ಸಾಕು. ಕೇಳಿದ್ರಲ್ಲ ವೀಕ್ಷಕರೇ,
ನಮ್ಮ ಒಂದು ಬದುಕಿನಲ್ಲಿ ನಾವು ಕೇವಲ ಏನೋ ಸಾಧನೆ ಮಾಡ್ತೀವಿ ಅನ್ನೋಕ್ಕಿಂತ ನಮ್ಮ ಆರೋಗ್ಯವನ್ನು, ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ನಾವು ಎಷ್ಟು ಸದೃಢವಾಗಿ ಇಟ್ಕೊಳ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ದೇಹದ ಜೀವನಾಡಿ ಯಾವುದು, ನರಗಳ ವ್ಯವಸ್ಥೆ, ನರವ್ಯೂಹ. ಸೊ ಇದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಹಾಗೆಯೇ ಬೆನ್ನು ಹುರಿಯನ್ನು ಗಟ್ಟಿಯಾಗಿ ದೃಢವಾಗಿ ಇಟ್ಕೊಳ್ಬೇಕು ಅಂಥೇಳಿ ಡಾಕ್ಟರ್ ಶಿವಕುಮಾರ್ ಕುಪನೂರ್ ಅವರು ಇದುವರೆಗೂ ತಿಳಿಸ್ಕೊಟ್ಟಿದ್ದಾರೆ. ಸರ್, ತಾವು ತಮ್ಮ ಬಿಡುವಿಲ್ಲದ ಒಂದು ಶೆಡ್ಯೂಲ್ ನಡುವೆ ನಮಗೆ ಇಷ್ಟೊಂದು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದ.